ಕೈಲಾಸದಲ್ಲಿ ಕಳವಿ ನಾರಾಯಣ ಗೌಡರು ಕಾಶಿಯಾತ್ರೆಯನ್ನು ತೀರಿಸಿಕೊಂಡು ಶಿವಸನ್ನಿಧಾನಕ್ಕೆ ಬರುವ ಸಮಯದೊಳಗೆ ಭರಮದೇವನ ಸ್ತುತಿ, ಭರಮದೇವನ ಗೌರವದ ವಾಣಿ, ಭರಮದೇವನಿಗೆ ಸಕಲ ದೇವತೆಗಳು ಹೊಗಳುವುದನ್ನು ಇವನಿಗಾಗಿ ಬರಲಿಲ್ಲ. ಆತ ವಿಚಾರ ಮಾಡಿ ಶಿವನಿಗೆ ಮರಳುಗೊಳಿಸ್ತಾನೆ. ಎಂಥ ಶಬ್ದ ಅಂತ ನಾವು, ಹೇ ದೇವಾದಿ ದೇವನೇ, ಜಗದೊಡೆಯನೇ, ವಿಶ್ವನಾಥನೇ, ದೇವತೆಗಳಲ್ಲಿ ಅಗ್ರಗಣ್ಯ, ನಿನ್ನ ಮುಂದೆ ಮತ್ಯಾವ ದೇವತೆಗಳು ಸಹಿತ ಇಲ್ಲ ಅಂದ ಬಳಿಕ ನನ್ನ ಮನಸ್ಸಿಗೆ ಇಷ್ಟು ನೋವನ್ನುಂಟು ಮಾಡಿದೆ, ಪೂಜೆಯನ್ನ ಮಾಡಿಕೊಳ್ಳು ಬ್ಯಾಡ ಅನ್ನೋದಿಲ್ಲ ನಾನು. ಆದ್ರೆ ಇಂಥವ್ರ ಕೈಲಿ ಪೂಜೆ ಆಗಬಾರ್ದು ಅಂಥೇಳಿ ಜಗತ್ತನ್ನ ಕೂಗ್ತಾ ಇದೆ. ಬಳಿಕ ಕೆಲವೊಂದೆಲ್ಲ ಅಪಶಕಣದ ವಿಷಯಗಳು, ತುಂಬಿದ ಮನಿ ಮುಂದೆ ಕುಳ್ಬಾನ, ತುಂಬಿ ಫಲವತ್ತವಾಗಿ ಬೆಳೆಯುವಂತ ಹೊಲದೊಳಗೆ ಒಣಗಿದ ಮರ ಅಥವಾ ನಿಮ್ಮಂಗ ಸಲ್ಲು ಗಿಡ. ಮೂರನೇದ್ದೇನಪ್ಪ ಅಂತಂದ್ರೆ ಬಂಜೆಯರ ಮುಖ ಬೆಳಗ್ಗೆ ಎದ್ದ ಕೂಡಲೇ ನೋಡಬಾರದಂತ, ಅಂಥವರಿಂದ ನೀನು ಪ್ರಾತಃ ಕಾಲದಲ್ಲಿ ಅವನೇ ತಂದಂಥ ಪೂಜೆ ಪುನಸ್ಕಾರಗಳು ನಡೀತಾವಂತಂದ್ರೆ ಇದು ನನ್ನ ಮನಸ್ಸಿಗೆ ಒಪ್ಪಲ್ಲ. ನಾನಷ್ಟೇ ಅಲ್ಲ, ಎಲ್ಲ ದೇವತೆಗಳಿಗೂ ಕೂಡ ವೀಕ್ಷಿಸಿ ನೋಡಿ ಸ್ವಾಮಿ ಅಂದ. ಅದನ್ನ ಈಗೇ ಅದು ತನಬೇಡ್ರಿ, ಇದು ಅವಾಗಿನ ಹಿಡ್ಕೊಂಡಾದೆ. ಇಲ್ಲಿ ಕೆಳಗದಂತ ತನಬೇಡ್ರಿ, 14 ಲೋಕಗಳಲ್ಲಿ ನಡೀತಕ್ಕಂಥ ಜೀವಿಗಳ ಜೀವನದಲ್ಲಿ ಇದು ಇದ್ದುದ್ದ ಶೇರ್ಕಿ ಬರಲಾರದ್ದು. ಅಲ್ಲಿಯೂ ಸಹಿತ ನಾವು ಇಲ್ಲಿ ದೇವರಾದರಲ್ಲ, ಆಶ್ಚರ್ಯ ಅನಿಸ್ತದಲ್ರಿ. ದೇವಸಭೆಯೆಲ್ಲ ಶಾಂತ ಆತು, ಯಾರ ನಾಲಿಗಿಂದನೂ ಕೂಡ ಒಂದು ಶಬ್ದ ಹೊರಗಡೆ ಬರಕ್ ಸಾಧ್ಯನೇ ಇಲ್ಲ, ಮೌನ ಆಗಿಬಿಡ್ತು ಶಿವಸಭೆಯಲ್ಲ. ಆ ಮಾತಿನ ಅರ್ಥವನ್ನ ದೇವಲೋಕದೊಳಗೆ ಯಾರಿಗೂ ಕೂಡ ಚುಚ್ಚಲಿಲ್ಲ, ಗಾಯ ಮಾಡಲಿಲ್ಲ, ಮನಸ್ತಾಪ ಮಾಡಲಿಲ್ಲ. ಇದರಲ್ಲಿ ಯಾವ ಕಡಿಮೆ ಅದಾನ ಅವನಿಗೆ ನೋವಾಗ್ತದೆ. ನೋಡಿರ್ಬೇಕಾರೆ ನೀವೆಲ್ಲ, ಮನುಷ್ಯ ಕಾಲಿನಿಂದ ಸ್ವಲ್ಪ ಹೆಳವಿದ್ದ ಅಂದ್ರೆ, ಈಗ ಪ್ರವಚನದಾಗ ಮಾತಾಡ್ಲಿಕ್ಕೆ ಬಹಳ ಭಯ ಬರ್ಲಿಕ್ಕತ್ತದ್ರಿ. ಯಾಕಂದ್ರೆ ಮೊನ್ನೊಬ್ಬರು ಸ್ವಾಮಿಗಳು ಒಂದು ಪ್ರವಚನ ಮಾಡಿದ್ರು, ಕುಂಟನಿಗೆ ಕುಂಟನ ಬೇಕು, ಮತ್ತೇನನ್ಬೇಕು ಹೇಳ್ರಿ ಶ್ರೀಧರ, ಏನನ್ಬೇಕು ಹೇಳ್ರಿ ನೋಡು. ಆ ಬಳಿಕ ಕಣ್ಣಿಲ್ಲದವ್ರಿಗೆ ಕುರುಡನ ಅನ್ಬೇಕಲ್ಲ. ಇವು ಎರಡು ಶಬ್ದ ಅವರು ಒಂದು ಉದಾಹರಣೆ ಬಳಸ್ತಾ ಇದ್ರು ಪ್ರವಚನದೊಳಗೆ. ಅಂದ್ರೆ ಎರಡು ಕಣ್ಣು ಕೈಕಾಲುಗಳಿದ್ದವರ ಜ್ಞಾನ ಎಷ್ಟು, ಕಣ್ಣು ಮತ್ತು ಕಾಲಿಲ್ಲದವರ ಎಂಥ ಜ್ಞಾನ ಅಂತ ಅವ್ರ ಬಗ್ಗೆ ಒಂದು ಕಥೆಯನ್ನು ಹೇಳಕತ್ತಿದ್ರು ಗುರುಗಳು. ಅದರಾಗ ಒಬ್ಬ ಪತ್ರಕಾರ ಶಾಣೆ ಇದ್ದವ, ಗುರುಗಳಿಗೆ ಒಂದು ಮೊಬೈಲ್ದೊಳಗೆ ವಾಟ್ಸಪ್ ಮಾಡಿಬಿಟ್ಟ, ಸಮಾಜ ತಿದ್ದುವವರು, ಜ್ಞಾನ ಪ್ರಬೋಧನ ಮಾಡೋವರು, ಧರ್ಮ ಜಾಗೃತಿ ಮಾಡೋವರು ನಿಮ್ಮಂಥವರ ಬಾಯಿಂದ ಇಂಥ ಶಬ್ದಗಳು ಬಳಕೆ ಮಾಡಬಾರ್ದು ಅಂತ. ಇನ್ನು ಬಳಸೋದೇನು ಹೇಳ್ರಿ. ಆದ್ರೆ ಇದಕ್ಕಿಂತಲೂ ಸ್ವಲ್ಪ ಅವರಿಗೆ ಸೂಕ್ಷ್ಮದೊಂದು ಶಬ್ದದ. ಬಸವಣ್ಣವರೊಂದು ವಚನ ಬರೀತಾರ, ಏನ್ ಬರೀತಾರಂದ್ರೆ, ಅತ್ತಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ. ಎರಡನೇದು,
ಮತ್ತೊಂದು ನೋಡದಂತೆ ಕುರುಡನನ್ನಾಗಿ ಮಾಡು, ಇನ್ನೊಂದು ಕೇಳದಂತೆ ಕಿವುಡ ಮಾಡು ಅಂತವರು ಹಿಂಗೆ ಸಂಗಮನಾಥನಲ್ಲಿ ಇಟ್ಟು ಹೇಳವ ಅಂದ್ರೆ ಕುಂಟು ಮಾಡು. ಕುಂಟ ಅಂದ್ರೆ ಏನು? ಧರ್ಮದ ದಾರಿಯನ್ನು ಬಿಟ್ಟು ಅಧರ್ಮದ ಕಡೆ ನಡೆದಿದ್ಯಾ ಅಂದ್ರೆ ನನಗೆ ಎರಡೂ ಕಾಲಗಳಿಲ್ಲದಂಗ ಮಾಡಪ್ಪ. ಬಳಿಕ ಸತ್ಯವಾದ ವಸ್ತು ದರ್ಶನ, ಬಳಿಕ ಈ ಜಗತ್ತಿನ ಸಮಾಜದ ಧರ್ಮದ ಕಾರ್ಯ ಮಾಡಲಿಕ್ಕೆ ಕಣ್ಣುಗಳ ಉಪಯೋಗ ಆಗ್ಬೇಕೆ ವಿನಃ ಇನ್ನೊಂದು ವಸ್ತುವನ್ನು ನೋಡಕತ್ತಿದ್ದೆ ಅಂತಂದ್ರೆ ನನಗೆ ಕುರುಡು ಮಾಡಪ್ಪ, ಅಂಧಕನ ಮಾಡು ಅಂತ ಕೇಳ್ಕೋತಾರವ್ರು. ಬಳಿಕ ಈ ಕಿವಿಯೊಳಗೆ ಕೊಟ್ಟಿದ್ದೆ ಅದಕ್ಕಪ್ಪ ಶಬ್ದ ಜ್ಞಾನ ಮಾಡ್ಕೊಳಕ್ಕೆ. ಆ ಕಿವಿಯಾಗ ಅನ್ಯ ಶಬ್ದ. ಒಬ್ಬೊಬ್ಬರೆಲ್ಲರಿಗೂ ಗಾಡಿ ಸಂಧ್ಯಾಗ ನಿಂತು ಸುಳು ಹಿಡಿತಾರೆ ನೋಡ್ರಿ. ನಿಮ್ಮ ಕಡೆ ಇರ್ಲಿಕ್ಕಿಲ್ಲ, ಆ ಕಡೆ ಹೇಳ್ತೀನಿ ನಾ, ಇಂಥವು ಮಾಡಬಾರ್ದಂತ ಅವ್ರು ಹೇಳ್ಯಾರ. ಅದು ಇಷ್ಟು ಸೂಕ್ಷ್ಮ ಕಾಲ ಬಂದದ್ರಿ. ಸ್ವಲ್ಪ ಬಳಕೆಯಲ್ಲಿರುವಂಥ ಶಬ್ದಗಳೇ ಸ್ವಲ್ಪ ಏನಾದರೂ ಹೋಯ್ತು ಅಂತಂದ್ರೆ ನಮ್ಮಂಥವ್ರನ್ನ ಅಲ್ಲಿ ಕ್ಷಮಾ ಕೇಳಕ್ಕೆ ಕರೆಯಕ್ಕೆ ಶುರು ಮಾಡ್ಯಾರ ಈಗ್ರಿ. ಇದು ನಿಮ್ಮ ಕಡೆಯಿಂದ ಹೋಗ್ಯದಂತ ಅನ್ಬೇಕಂತ. ಅವ್ರು ಸಾವಿರಾರು ತಪ್ಪು ಮಾಡೋವಲ್ಲ, ಯಾಕೆ ಸಜ್ಜನರು 100 ಒಂದು ತಪ್ಪು ಮಾಡಿದ ಅಂತಂದ್ರೆ ಅದಕ್ಕೆ ಒಪ್ಪುಕೊಳ್ಳಕ್ಕೆ ತಯಾರಿಲ್ಲ ಸಮಾಜ. ಅದಕ್ಕೆ ನಾವು ಇನ್ನೇನು ಪುರಾಣ ಹೇಳಬೇಕು ಬಿಡಬೇಕು ಅಂತ ನಮಗೂ ಒಳಗೆ ಎದಿಗುಡಗಾಗ್ಯದಪ್ಪ. ಅಲ್ಲ, ಎಷ್ಟು ಶಬ್ದಗಳು ಎಚ್ಚರಿಕೆಯಿಂದ ಬಳಸಬೇಕೇಳಿ ಹೋಗ್ತಿರ್ತಾವ ಒಂದೊಂದು ಅಕಲ್ಪಿಕವಾಗಿ. ಅದನ್ನು ಬಳಸಬಾರ್ದಂತೇನು ಇರುವುದಿಲ್ಲ. ಅದಕ್ಕಿಲ್ಲಿ ಹೇಳೋ ತಾತ್ಪರ್ಯ ಏನಪ್ಪ ಅಂತಂದ್ರೆ ಯಾರು ಹೆಂಗದಾರ ಅವ್ರ ಬಗ್ಗೆ ಶಬ್ದ ಅವಹೇಳನ ಆಯ್ತಂದ್ರೆ ಮನುಷ್ಯಗೆ ನೋವಾಗ್ತದ. ಕಣ್ಣಿದ್ದವ್ರು ಕಣ್ಣಿಲ್ಲದಾರ್ದವ್ರಿಗೆ ಸ್ವಲ್ಪ ಅವೇನು ನಿಮ್ಮ ಕಡೆ ಏನಂತೀರಿ, ನಮ್ಮ ಕಡೆ ಯಾಶಿ ಮಾತಂತಾರ್ರಿ. ಮಾತಾಡೋದೆಲ್ಲ ಅವರಿಗೆ ಖರೆ, ಯಾರ ಮೇಲಾರೆ ಹಾಕಿ ಮಾತಾಡೋದು. ಅದಕ್ಕೆ ಪಂಚೀಕರಣದೊಳಗೆ ಉಪೋದ್ಘಾತ ಅಂತ ಕರೀತಾರ. ಮಜ್ಗಿ ಬೇಕಾಗಿದ್ದ ಹೆಣ್ಮಗಳು ಕೈಯಾಗ ತೆಂಬಿ ಹಿಡ್ಕೊಂಡು ಮಜ್ಗಿ ಮಾಡಕ್ಕೆ ಮನೆ ಮುಂದೆ ಹೊಂಟಿಳಂತ. ಆ ಅಕ್ಕಿನ ಮನಿಗೆ ಹೊಂಟಿಳಿಕಿ, ಆದ್ರೆ ಮುಂದಿನ ಮನೆ ಸುದ್ದಿ ಹೇಳಲ್ಲಂತಕಿ. ಎಲ್ಲಿ ಹೊಂಟಿ ಗಡಿಗೆ ತಗೊಂಡಂತ ಕೇಳಿದ್ಲಿಕ್ಕೆ ಆ ಸಂಘವು ಮಜ್ಗಿ ಮಾಡ್ತಾಳಂತ, ತರಾಕ್ ಹೊಂಟೀನಿ ಅಂತಂದ್ಲ. ಅಲ್ಲಿಗೆ ಹೋಗ್ತಾಡ್ದವ್ರು ನಾನಾ ಮಾಡಕತ್ತೀನಿ ಬಾ ಅಂತಂದಳು ಅಂತ. ಹೋಗುದ್ರೆ ಅಲ್ಲಿಗೆ. ಇದಕ್ಕೆ ಉಪೋದ್ಘಾತ ಅಂತ ಕರಿತಿರ್ತಾರೆ. ತಾಯಿ ತಂದಿಗಳೇ, ಭರಮದೇವನಿಗೆ ಆಡಿದ ಮಾತನ್ನ ಗುರುತಾತವನಿಗೆ. ನನ್ನ ನೋಡಿನ ಈ ರೀತಿಯಾಗಿ ಮಾತಾಡ್ತಾನಂತೇಳಿ ಮನುಷ್ಯನೊಳಗನ್ನ ಅವ ನಂದ್ಕೊಳ್ತಾನೆ. ಮುಂದೇನಾತು, ಶಿವನಿಗೂ ಸಹಿತ ಏನು ಮಾತಾಡ್ಲಾರ್ತಕ್ಕಂಥ ಶಬ್ದನ ಹೊರಡುವಲ್. ಇವಕ್ಕೆ ಧರ್ಮ ಸಂಕಟ ಅಂತ ಕರಿತಿರ್ತಾರೆ. ನಮ್ಮ ಪ್ರಪಂಚ ಸಂಕಟ ಬೇರೆ, ಸಮಾಜ ಸಂಕಟ ಬೇರೆ, ರಾಜ್ಯ ಸಂಕಟ ಬೇರೆ, ವ್ಯವಹಾರ ಉದ್ಯೋಗಗಳ ಸಂಕಟ ಬೇರೆ. ಆ ಬಳಿಕ ಧರ್ಮ ಸಂಕಟನೂ ಕೂಡ ಬರುತ್ತಾವೆ. ದಶರಥಗೆ ಬತ್ತಲ್ಲ, ಈ ಹೆಂಡತಿ ರಾಮ ಹೊರಗೆ ಹಾಕಂದ್ಲು, ಆ ಹೆಂಡತಿ ಪಟ್ಟಾಭಿಷೇಕ ಮಾಡಂದಳು. ಯಾರು ಕೇಳಬೇಕಪ್ಪ? ಯಾರು ಕೇಳಬೇಕು? ಹಿಂಗೆ ಪ್ರಸಂಗ ಬರ್ತಾವ. ಹಾಗಾಗಿ ಶಿವನು ಕೂಡ ಭರಮದೇವನಿಗಂದಂತ ಇಷ್ಟೆಲ್ಲ ಇಡೀ ದೇವಲೋಕದ ದೇವತೆಗಳಿಗೆಲ್ಲ ಶಬ್ದನ್ನ ಮುಟ್ಟಿದೆ. ಬಂಜೇರ ಕಡೆಯಿಂದ ಪೂಜಾ ಮಾಡಿಕೊಳ್ಳಿಕ್ಕೆ ಯೋಗ್ಯವಲ್ಲ ಅಂತಂದ ಬಳಿಕ ಭರಮ, ಇನ್ಮೇಲೆ ನನ್ನ ಪೂಜೆ ನೀನು ಮಾಡದಿರು. ನೀನು ಚಂದನಗಿರಿಗೆ ತೆರಳು, ಪ್ರಜೆಪಾಲನ ಮಾಡು, ಸದ್ಧರ್ಮದಿಂದ ರಾಜಾಳು, ಸತಿಪತಿಗಳೊಂದಾಗಿ ಲೋಕಹಿತವನ್ನು ಬಯಸ್ತಾ ಸಂತೋಷವಾಗಿರೋಪ. ನಿನಗೆ ನನ್ನ ಆಶೀರ್ವಾದ ಸದಾ ಇರುತ್ತೆ ಅಂತ ಹೇಳ್ದ. ಆದರೆ ಇವನಿಗೆ ಸಮಾಧಾನ ಆಗ್ಬೇಕಲ್ಲ. ಆಗ್ತದೇನಪ್ಪ? ಗವಾಯಿಗಳಾಗ್ತದೇನ್ರಿ? ಆಗಲ್ಲ. ಈಗ ನೀವು ಹಾಡಾಕತ್ತೀರಿ, ಬಾರ್ಸಕತ್ತೀರಿ, ನೀವು ಬ್ಯಾಡ ಸರಿ ಮತ್ತೊಬ್ಬರ್ಲಿ ಅಂದ್ರೆ ನಾಳೆಗೆ ನೀವು ಯಾಕೆ ಬರ್ಲಿಕ್ಕೋತೀರಿ? ಇಲ್ಲಿ ನಿಮ್ಮ ಗಬಾಳ ಕಟ್ಕೊಂಡು ಒತ್ತ ಬಿಡ್ತೀರಿ ನೀವು ಊರಿಗೆ. ಇದು ಸಾಮಾನ್ಯ, ಅದು ಬಹಳ ವಿಶೇಷ. ಆ ಬಳಿಕ ಭರಮದೇವನಿಗೆ ಅತ್ಯಂತ ನೋವಾತು. ಮುಖ ಬತ್ತಿತ್ತು, ಬಣ್ಣೆಲ್ಲ ಕಪ್ಪಾತು. ಪರವಾಗಿಲ್ಲ ಭಗವಂತ, ನಿನ್ನ ಆಜ್ಞೆನೇ ನಾವು ಸ್ವೀಕಾರ ಮಾಡೋದೇ ಧರ್ಮ ಅಂತ ಕೈಲಾಸ ಬಿಟ್ಟು ಚಂದನಗಿರಿಗೆ ಬರುತ್ತಾ ಇದ್ದಾನೆ. ಧರ್ಮಪತ್ನಿ ಪತಿವ್ರತ ಶಿರೋಮಣಿ
ನಿತ್ಯದಲ್ಲಿ ಪತಿದೇವ ಪೂಜಾ ಮಾಡಿ ಬರುವಂಥ ಸಮಯನೇ ಕಾಯ್ತಾ ಇದ್ಲಿಕ್ಕೆ. ಒಂದು ಮಾತು ನಿಮ್ಗೆ ಹೇಳ್ತೀನಿ, ಅವ ತಿಳಿವಂಗ, ಮನೆ ಮಾಲಕರು ಹೊರಗಡೆ ಹೋದಾಗ ನೀವು ಹೆಂಗಿರ್ಬೇಕು ಅಂತಂದ್ರೆ ಅವ್ರ ದಾರಿನೇ ಕಾಯ್ಕೋತಿರ್ಬೇಕಂತ. ಅಂದ್ರೆ ಏನು ಅಡವಿಗಡೆ ಹೋಗ್ಬಿಡತ್ತೆ ನಾ ಮುತ್ತಿ ಅಂದ್ರಿ, ಮತ್ತೆ ಅವು ಹಿಂಗೂ ಪ್ರಶ್ನೆ ಬರ್ತಿರ್ತಾವ, ಬಳಿಕ ಏನು ಮನೆ ಕೆಲಸ ಮಾಡಿಬಿಡಂತೀರಿ ಏನಂತ. ಅದು ಸ್ತ್ರೀ ಧರ್ಮದ ಸಂಸ್ಕೃತಿ. ಪತಿ ಹೊರಗಿಂದ ಬರುವ ದಾರಿ ಕಾಯ್ಬೇಕಂತ, ಅವರು ಬರುವಾಗ ಅವರಿಗೆ ನೀರು ತುಂಬಿ ಕೊಡ್ಬೇಕಂತ, ಅವರಿಗೆ ಆಸನ ಕೊಡಿಸ್ಬೇಕಂತ. ಆ ಬಳಿಕ ಗಂಡ ಮನೆಯಾಗ ಬರೋ ತನಕ ಹೆಣ್ಮಕ್ಳು ಎಂದು ಕೂತ್ಕೊಂಡು ನೋಡಬಾರದು ಅಂತ ಮನುಶಾಸ್ತ್ರ ಹೇಳ್ತದ. ಮನುಶಾಸ್ತ್ರ ಹೇಳ್ತದ. ಆ ಬಳಿಕ ಪತಿ ಹೊರಗಿಂದ ಬರೋ ಮುಂದೆ ಎರಡೂ ಕೈಲಿ ತಲೆ ಹರ್ಕೋಬಾರ್ದತ್ರಿ. ಈಗೇನು ಹಂಗೆ ಮಾಡ್ಲಿಕ್ಕಿಲ್ಲ, ಆಗೇನು ಸೌಲಭ್ಯ ಬಿದ್ದಿತ್ತಿಲ್ಲ. ಶಾಂಪೂ ಸುಡುಗಾಡ ಹಸುಗಳಕ್ಕೆ ಹೆಣ್ಮಕ್ಳಿಗೆ ಏನಾಗ್ತೀವಿ ತೋರಿಸ್ಕೋತಿದ್ವು. ಅವಾಗೀಗ ನಿಮ್ಗೆ ಹಂಗಿಲ್ಲ. ಈಗೇನು ರಗಡ್ ನಮ್ಮ ಸಾಹೇಬ್ರು ಎಷ್ಟು ತಂದ್ರೆ ನಮ್ಗೆ ಹಸುಗಳಕ್ಕೆ ಅಂದ್ರೆ ಅದೇನು ಅನ್ನಬಾರ್ದು ಮಾತು. ಭಾರಿ ನಾ ಬೆಳಗಾಗಿ ನಿಲ್ರಿ ಈಗ ಒಂದ್ಸರ. ಏನ್ ಮಾಡ್ಬೇಕು, ದಾರಿ ಕಾಯ್ಬೇಕಂತ. ಇದು ಸಂಸ್ಕಾರ. ಹೆಣ್ಮಕ್ಳು ಹೊಸ್ತಲ ಮೇಲೆ ಎಂದೂ ಕೂಡಬಾರ್ದಂತ, ಒಳ್ಳ ಮೇಲೆ ಕೂಡಬಾರ್ದಂತ, ಬಿಸ್ಕಲ್ ಮೇಲೆ ಕೂಡಬಾರ್ದಂತ. ಹಿಂಗೆಲ್ಲ ಸಂಸ್ಕಾರ ಅದಾವ. ಆಕೆ ಏನು ಮಾಡ್ತಿದ್ದಳು, ಎಮ್ಮ ಸೂರಮ್ಮ ದೇವಿ ಪತಿದೇವನು ಪರಮಾತ್ಮನ ಪೂಜೆಯನ್ನು ಮಾಡಿಕೊಂಡು ಬರುವವರೆಗೆ ಮನೆ ಕೆಲಸ ಮಾಡೋದ್ರ ಜೊತೆಗೇನೆ ದಾಸೀರಿದ್ರು, ಮನೆಗೆಲ್ಲ ಮಾಡ್ತಿದ್ರು, ಎಲ್ಲ ಕಡೆ ದಕ್ಷತಾ ವಹಿಸ್ತಿದ್ಲು. ಆದರೂ ಕೂಡ ಒಂದು ಕಣ್ಣು ಮಾತ್ರ ಸದಾ ಪತಿ ದೇವನ ದಾರಿ ಮೇಲೆ ಇರ್ತಿತ್ತು. ಅವರು ಬಂದ ಕೂಡಲೇ ಆ ಮಹದ್ವಾರದ ಹೊರಗಡೆ ಅವರ ಪಾದಿಗೆ ಶುದ್ಧೋದಕ ಜಲವನ್ನು ನೀಡಿ ಭಸ್ಮಾಕ್ಷತ ಹಾಕಿ ನಮಸ್ಕರಿಸಿ, ಅಂದರೆ ಪರಮಾತ್ಮನ ಸೇವೆ ಮಾಡಿ ಬರ್ತಾರಂತಂದ್ರೆ ಅವನಿಗೆ ಆ ದೇವ ಇವರು ನನಗ ದೇವರು ಅಂತ ಭಾವಿಸ್ಕೊಂಡು ಮನೆಯೊಳಗೆ ಬರಮಾಡಿಕೊಳ್ತಿದ್ರು. ಹೀಗಿದ್ರೆ ಜಗಳ ಅಂದರೆ ಬಂದಿಗಿದ್ದೀತೇನ್ರಿ ಮನ್ಯಾಗ? ಬರ್ತದೇನಪ್ಪ? ಮತ್ತೆ ಬರಲ್ಲ. ಇಂಥ ಸಂಸ್ಕಾರಿತ ಜಗಳ ಯಾಕೆ ಬರ್ತದ? ಅದು ಇಲ್ವೇ ಇಲ್ಲಿಗಿಲ್ಲ. ಅರಮನೆಯೊಳಗೆ ಬರಮಾಡಿಕೊಂಡ್ಳು. ಆದರೆ ಅಂದಿನ ಮುಖದ ಮೇಲಿರುವಂಥ ಕಳೆ ಲಕ್ಷಣ ನೋಡಿ ಸೂರಮ್ಮಳಿಗೆ ಒಂದಿಷ್ಟು ಮನಚಿಂತೆಯಾಯಿತು. ಸ್ವಾಮಿಯನ್ನ ಬಂಗಾರದ ಮಂಚದ ಮೇಲೆ ಕೂಡಿಸಿ ಕೇಳ್ತಾ ಇದ್ದಾಳ, ಪ್ರಭು, ಚಂದನಗಿರಿಯ ಪುರದರಸ, ಎನ್ನ ಪತಿದೇವರೇ, ನಿತ್ಯದಂತೆ ನಿಮ್ಮ ಕಮಲ ಮುಖವು ಸಾಗರದೊಳಗೆ ಅರಳಿದ ಕಮಲದಂತೆ ಹೊಳಿತಾ ಇತ್ತು. ನಗೆ ಬೀರ್ತಾ ಬರ್ತಾ ಇದ್ದೀರಿ. ಇಂದು ನಿಮಗೆ ದಾರಿಯಲ್ಲಿ ಏನಾದರೂ ಕೂಡ ಅಪಶಕನವಾಯಿತಾ? ಅಥವಾ ದೇವದೇವತೆಗಳಲ್ಲಿ ಏನಾದರೂ ಕೂಡ ನಿಮ್ಮ ವಾದ ವಿವಾದ ಆತ? ಅಥವಾ ದಾರಿಯಲ್ಲಿ ಬರುವಾಗ ನಿಮ್ಗೆ ಯಾರಾದರೂ ಕೂಡ ಏನಾದ್ರ ಅಲ್ಲದ ಮಾತನ್ನೇನು ಮಾತಾಡಿದ್ದರಂತ ಅನೇಕ ಮಾತುಗಳನ್ನು ಶೂರಂ ದೇವಿ ಪತಿದೇವನಿಗೆ ಕೇಳಿದಾಗ ಆತ ಹೇಳ್ತಾ ಇದ್ದಾನೆ, ಪತ್ನಿಗೆ ಹೇಳ್ತಾನ, ನನಗೆ ಯಾವ ದೇವರು ಕೂಡ ವಾದ ವಿವಾದ ಮಾಡಿಲ್ಲ, ಯಾರೂ ಕೂಡ ನನಗೆ ಯಾವ ಮಾತು ಕೂಡ ಮಾತಾಡಿಲ್ಲ, ಆದರೆ ಮುಖ ಯಾಕೆ ಬತ್ತಿದೆ, ಕಪ್ಪೊತ್ತಿದೆಯಲ್ಲ ಅಂದಾಗ ಅವ ಹೇಳ್ತಾನೆ, ಯಾರಿಂದಲೂ ಈ ಮುಖಕ್ಕೆ ಯಾವ ಕಾರಣವೂ ಕೂಡ ಇಲ್ಲ. ಆದರೆ ನಗರಿ ಪಟ್ಟಣದ ನಿನ್ನಣ್ಣನಾಗಿರತಕ್ಕಂಥ ಕಳಿವಿ ನಾರಾಯಣಗೌಡರು ಕಾಶಿ ಯಾತ್ರೆ ಮಾಡಿ ಬರೋ ತನಕ ನಮಗೆ ಪೂಜೆ ಮಾಡುವಂತ ನಿನ್ನನ್ನು ದಾರಿ ಎರೆದು ಕೊಟ್ಟು ದಂಪತಿ ಜೀವನದ ಮಾರ್ಗವನ್ನು ತೋರಿಸಿ ಶಿವನ ಪೂಜೆ ಕಣಿ ಮಾಡಿದ್ನಲ್ಲ, ನಾನು ಇಲ್ಲಿವರೆಗೆ ಪೂಜೆ ಮಾಡಿದೆ. ಆದರೆ ದೇವ ಪರಮೇಶ ನನ್ನ ಮೇಲೆ ಕೃಪಾದೃಷ್ಟಿಯನ್ನು ಬೀರಿ ನಾನು ಇಲ್ಲಿವರೆಗೆ ಎಲ್ಲ ಲೋಕಗಳಲ್ಲಿ ನನ್ನ ಆದರಾತಿಥ್ಯ ಪೂಜೆ ಪುನಸ್ಕಾರಗಳು, ಅರ್ಚನಾ ಷೋಡೋಪಚಾರದ ಪೂಜೆ, ಅಷ್ಟೋತ್ತರ ನಾಮಾವಳಿ, ಶತನಾಮಾವಳಿ, ಅನಂತ ಶ್ಲೋಕಗಳಿಂದ ನನ್ನ ಪೂಜೆ ಮಾಡ್ತಾರೆ. ಆದರೆ ನನ್ನ ಹಾಗೆ ಪೂಜೆ ಯಾರೂ ಮಾಡಿಲ್ಲ. ಇನ್ಮೇಲೆ ನನ್ನ ಮಂದಿರದಲ್ಲಿ ಯಾರಿಗೂ ಪ್ರವೇಶ ಇಲ್ಲ ಅಂಥೇಳಿ ದ್ವಾರಪಾಲಕರಿಗೆ ಆಜ್ಞೆ ಮಾಡಿ, ಅಂಥ ದೇವನು
ಕಾಶಿ ಯಾತ್ರೆಯನ್ನು ಮುಗಿಸ್ಕೊಂಡು ಬಂದಂಥ ನಾರಾಯಣಗೌಡರಿಗೆ ಬಾಗಲದ ಹೊರಗೆ ನಿಲ್ಲಿಸಿದ್ರು. ಶಿವನ ಜೊತೆಯಲ್ಲಿ ನಾನು ಒಂದು 3 ಮಾತು ಮಾತಾಡಬೇಕಂತ ದ್ವಾರಪಾಲಕರಿಗೆ ಹೆಚ್ಚಿ ಕೇಳಿಸ್ಕೊಂಡು ಒಳಗೆ ಬಂದವರೇ ಬಹಳ ಆ ಶಬ್ದಗಳು ನನ್ನ ನಾಲಿಗೆಯಿಂದ ಯಾವ ರೀತಿಯಿಂದ ನಾನು ಹೇಳಿ ನನ್ನ ಮನಸ್ಸಿಗೆ ಅಷ್ಟು ನೋವಾಗಿದೆ. ನಾರದ ಪುರಾಣದಲ್ಲಿ ಒಂದು ಮಾತು ಬರುತ್ತದೆ, ಅಪಮಾನಕ್ಕೆ ಸಮನಾದ ಸಾವಿಲ್ಲ. ಮಾತಾಡ್ಬಿಡ್ರು, ನಿಮಗೆ ಲಗ್ನ ಮಾಡಲ್ಲ ನೋಡ್ ನಾವು ಮಾತಾಡೋರಿಗೆ ಮಾಡ್ಕೊಂಡೇ ಇರಾರಿ ಅವನು ಹೋಗು. ಏನ್ರಿ ಏನ್ ಹೇಳಕತ್ತೀರಿ? ನಾರಾಯಣಗೌಡರು 3 ಮಾತುಗಳನ್ನು ಮಾತಾಡ್ತಾ ಇದ್ದಾನೆ. ಅದೇನೆಂದರೆ, ತುಂಬಿದ ಮನೆಯ ಮುಂದೆ ಕುಳ್ಬಾನ್ ನೋಡಬಾರ್ದು. ಎರಡನೇದು, ತುಂಬಿದ ಹೊಲದಲ್ಲಿ ಒಣಗಿದ ಮರ ಸಲ್ಗಿಡ ನೋಡಬಾರ್ದು. ಎರಡನೇ ಮಾತು. ಮೂರನೇದು ಏನು ಅಂತಂದ್ರೆ, ಬೆಳಗ ಮುಂಜಾನೆ ಸೂರ್ಯ ಉದಯಕ್ಕಿಂತ ಪೂರ್ವದಲ್ಲಿ ಮಕ್ಕಳಿಲ್ಲದ ಬಂಜೆಯರ ಮುಖ ಜೀವನದಲ್ಲಿ ನೋಡಬಾರ್ದು ಅಂತ ಈ ಶಬ್ದ ಮಾತಾಡಿದ. ಅದಕ್ಕೆ ನಾನು ಸೇವಾ ಮಾಡಕತ್ತ 12 ವರ್ಷ ಆತಲ್ಲ, ನಮಗೆ ಸಂತಾನ ಇಲ್ಲದಕ್ಕಾಗಿ ನನ್ನನ್ನ ಶಿವನ ಪೂಜೆಯಿಂದ ವಂಚಿತ ಮಾಡೋ ಸಲುವಾಗಿ, ಕಡ್ಯಾಕ್ ಮಾಡೋ ಸಲುವಾಗಿ, ನನ್ನ ತೆಗೆಯಕ್ಕೆ ಸಲುವಾಗಿ ಇಂಥ ಚುಚ್ಚು ಮಾತುಗಳನ್ನು ಮಾತಾಡಿದ ಕೂಡಲೇ ದೇವ ಪರಮೇಶನು ಕೂಡ ಅಪ್ಪ ಹಿಂಗಂತಾನಲ್ಲ, ಈ ಪೂಜೆಗೆ ನೀನು ಯೋಗ್ಯನಲ್ಲ, ನೀ ಚಂದನಗಿರಿ ಪಟ್ಟಣಕ್ಕೆ ತೆರಳುವಂತ ಆಜ್ಞೆ ಮಾಡಿದ್ದಾನೆ ಅಂತ ಹೇಳಿದಾಗ ಎಮ್ಮಗೆ ಹೆಂಗಾಗಿರ್ಬೇಕು ಹೇಳ್ರಿ? ತತ್ತರಿಸಿ ಭೂಮಿಗೆ ಬಿದ್ದ, ಅಯ್ಯೋ ಶಿವ ಶಿವ. ಒಡ ಹುಟ್ಟಿದ ಅಣ್ಣನು ಒಂದೇ ತಾಯಿ ಎದೆ ಹಾಲನ್ನು ಕುಡಿದು ಬೆಳೆದ, ತಾಯಿ ತಂದೆಗಳು ತೀರಿದ ಮೇಲೆ ತಾಯಿ ತಂದೆಗಳ ಸ್ಥಾನ ತುಂಬಿ ಅನ್ನನ್ನ ಬೆಳೆಸಿದಂತ ನನ್ನ ಅಣ್ಣನು ಬಂಜೆ ಅಂತ ಕರೆದ. ಶೋರಮ್ಮದೇ ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಲಕರಿಲ್ಲದ ಬಾಲಿದ್ಯಾತರ ಜನ್ಮ, ಬಾಡಗಿ ಎತ್ತು ದುಡಿದಂಗ, ಬಾಡಗಿ ಎತ್ತು ದುಡಿದಂಗ, ಬಾಳೆಲೆಯ ಹಾಸುಂಡು ಬಿಸಿ ಒಗದಂಗ, ಹಾಸುಂಡು ಬಿಸಿ ಒಗದಂಗ. ಬಂಜಿಯ ಮನಿ ಮುಂದ ಅಂಜೂರಿ ಗಿಡ ಹುಟ್ಟಿ, ಬಂಜಿಯ ಮನಿ ಮುಂದ ಅಂಜೂರಿ ಗಿಡ ಹುಟ್ಟಿ, ಟೊಂಗೆ ಟೊಂಗೆಗೆಲ್ಲ ಗಿಳಿ ಕುಳಿತು, ಟೊಂಗೆ ಟೊಂಗೆಗೆಲ್ಲ ಗಿಳಿ ಕುಳಿತು,
ಮಾತಾಡತಾವ ಬಂಜಿ ನಿನ್ನ ಬದುಕು ಹೆರವರಿಗೆ ಬಂಜಿ ನಿನ್ನ ಬದುಕು ಹೆರವರಿಗೆ ಬಾಲಕರಿಲ್ಲದ ಬಂಜೀನಿನ ಮನೆಯಾಗ ಬಂಗಾರದ ಒಳಗಲ್ಲ ಬಂಜಿ ನಿನ್ನ ಮನೆ ಒಳಗ ಬಂಗಾರದ ಒಳ್ಳಕಲ್ಲ ಬಂದು ಕುಟ್ಟಾಕ ಸೊಸೆಯಿಲ್ಲ ಬಂದು ಕುಟ್ಟಾಕ ಸೊಸೆಯಿಲ್ಲ ಮಹಾನೊಮ್ಮಿಗೆ ಬನ್ನಿ ಮುಡಿಯಾಕ ಮಗನಿಲ್ಲ ಮಹಾನೊಮ್ಮಿಗೆ ಬನ್ನಿ ಮುಡಿಯಾಕ ಮಗನಿಲ್ಲ ಬಾಲಕರಿಲ್ಲದ ಹೆಣ್ಣಾಗುತ್ತುವುದಕ್ಕಿಂತ ಮಣ್ಣಾಗುತ್ತುವುದು ಲೇಸು ಮಣ್ಣಾಗುತ್ತುವುದು ಲೇಸು ಮಣ್ಣಿನ ಮ್ಯಾಲ ಮರವಾಗಿ ಮಣ್ಣಿನ ಮ್ಯಾಲ ಮರವಾಗಿ ಹುಟ್ಟಿದಾರ ಬಂದ ಜನರಿಗೆಲ್ಲ ನರಳಾದ ಮಣ್ಣೇರಾಯಿ ಮ್ಯಾಲ ಮರವಾಗಿ ಹುಟ್ಟಿದಾರ ಬಂದ ಭಕ್ತರಿಗೆಲ್ಲ ನೆರಳಾದೇನ ಬಂಜೀನಿನ ಮನೆ ಮುಂದ ಕಂದಾನ ಕೊಡುದೇವ ಬಂಧನ ಬಿಡಲಾರೆ ಕಂದನ ಕೊಡುದೇವ ಬಂಧನ ಬಿಡಲಾರೆ ಪಂಜಂಬೋ ಶಬ್ದ ಅಳಿಸಯ್ಯ ಪಂಜಂಬೋ ಈ ಶಬ್ದ ಬಿಡಿಸೋದನ ಗುರುದೇವ ಪಂಜಂಬೋ ಈ ಶಬ್ದ ಅಳಿಸೋ ಬೀರಲಿಂಗೇಶ ಬಂದು ಹೋಗುವೆ ನಿನ ಗೂಡಿಗೆ ಪಂಜಂಬೋ ಈ ಶಬ್ದ ಬಿಡಿಸೋ ಬೀರಲಿಂಗಯ್ಯ ಬಂದು ಹೋಗುವೆ ನಿನ ಗೂಡಿಗೆ ಬಂಜೀನಿನ ಮನೆ ಮುಂದ ಬಂಜೀನಿನ ಮನೆ ಮುಂದ ಬಂಜೀನಿನ ಮನೆ ಮುಂದ ಅಂಜೂರಿ ಗಿಡ ಹುಟ್ಟಿ ಸಂಜಿಗೆ ಹುಟ್ಟಲಿ ಮುಂಜಾನೆ ಸಾಯಲಿ ಸಂಜಿಗೆ ಹುಟ್ಟಲಿ ಮುಂಜಾನೆ ಸಾಯಲಿ ಬಂಜಂಬೋ ಶಬ್ದಾನಿ ಅಳಿಸಯ್ಯ ಈ ಶಬ್ದ ಅಳಿಸೋ ಬೀರಲಿಂಗಯ್ಯ ಬಂಜಂಬ ಈ ಶಬ್ದ ಬಿಡಿಸೋ ಬೀರಲಿಂಗಯ್ಯ
ಅರಮನೆಯೋಳು ಶೂರಮ್ಮ ದೇವಿಯು ಘನಘೋರವಾಗಿರತಕ್ಕಂತಹ ದುಃಖವನ್ನು ಮಾಡುತ್ತಾಳೆ. ಹೇ ಪರಮಾತ್ಮ, ಆವ ಜನ್ಮದ ಕರ್ಮ ಇದು ಎನಗಿದ್ ಬಂತಟ್ಟಿತಯ್ಯ. ಪೂರ್ವದಲ್ಲಿ ನಾನೇನು ಗೋಹತ್ಯೆ ಮಾಡಿದ್ನೋ, ಶಿಶು ಹತ್ಯೆ ಮಾಡಿದ್ನೋ, ಬ್ರಹ್ಮಹತ್ಯೆ ಮಾಡಿದ್ನೋ ಸ್ವಾಮಿ. ನನಗೆ ಈ ರೀತಿಯಾಗಿ ಒಡ ಹುಟ್ಟಿದ ಅಣ್ಣನೇ ಬಂಜಿ ಅಂತ ಕರೆದ್ರೆ ಸಹಿಸ್ಕೊಳ್ಳಕ್ಕಾಗಲ್ಲ ಸ್ವಾಮಿ. ವೈರಾಗ್ಯ ಬಂತ್ರೇಕಿಗೆ, ಸ್ವಾಮಿ ನೀವು ಅರಮನೆಯಲ್ಲಿ ಇರಿ, ಅರಮನೆಯ ಸವಿ ಸುಖ ಸಿರಿ ಸುಖ ಸಂಪದ ನನಗೆ ತೃಣ ಸಮಾನ. ಏನೆಲ್ಲ ಇದ್ದು ಕೂಡ ಇಲ್ಲದಂತೆ ನನ್ನ ಬದುಕಿದೆಯಲ್ಲ. ನಾನು ಶೀಘ್ರವಾಗಿ ಕೈಲಾಸಕ್ಕೆ ಹೋಗುತ್ತೇನೆ. ಪರಶಿವನ ಕುರಿತು ತಪಸ್ಸಾಚರಣೆ ಮಾಡ್ತಾ ಇದ್ದೇನೆ. ಒಲಿದ್ರೆ ಒಳ್ಳೆಯದು, ಒಲಿಲಿಲ್ಲ ಅಂದ್ರೆ ಅವನ ಚರಣ ಕಮಲಕ್ಕೆ ಪ್ರಾಣಾರ್ಪಣೆ ಮಾಡಿ ಬರ್ತೇನೆ ನಿರ್ಧಾರ ಮಾಡಿದ್ಲು. ಪತಿಪಾದಕ್ಕೆ ನಮಸ್ಕಾರ ಮಾಡಿ ಕೈಲಾಸಕ್ಕೆ ಬಂದು ಗಂಭೀರ ತಪಸ್ಸಾಚರಣೆ ಮಾಡ್ತಾಳೆ. ಅನ್ನ ನೀರ ತೊರೆದು ಫಲಹಾರಗಳ ಸಹಿತ ಸೇವನೆ ಮಾಡದೆ ಗಾಳಿಯನ್ನೇ ಸ್ವೀಕರಿಸಿ ತಪಸ್ಸು ಮಾಡ್ತಾಳೆ. ಅದು 12 ವರ್ಷ ಹೋತು. ಪೂಜೆ ಮಾಡಿ 12 ವರ್ಷ, ತಪಸ್ಸಿಗಾಗಿ 12 ವರ್ಷ, 24 ವರ್ಷ ಗತಿಸಿದ್ದು. ಆಕೆ ದೇಹದೊಳಗ ಮಾಂಸ ಮಜ್ಜೆಗಳಿಲ್ಲ, ನರನಾಡಿಗಳಿಲ್ಲ, 365 ಎಲುವಿನ ಹಂದ್ರ ಅಷ್ಟ ಉಳೀತು. ಆದ್ರೂ ಶಿವ ಬೆರಕಿ ಕಣ್ ತೆರೆದು ನೋಡ್ತಾ ಇಲ್ಲ. ಪ್ರಾಣ ಒಂದೇ ಬಡಿತಾ ಇತ್ತು. ಶಿವನು ಅವಾಗ ಸೂರಮ್ಮನ ತಪಸ್ಸಿನ ಸ್ಥಳಕ್ಕೆ ಆಗಮಿಸಿ, ಸೂರಮ್ಮ, ಸುರಾವತಿ ಅಂತ ಕೂಗ್ತಾ ಇದ್ದಾನೆ. ಸಮಾಧಿ ಒಳಗಿದ್ದಳೆ. ಸಮಾಧಿ ಅಂದ್ರೆ ಹೊರಗಿಂದ ಏನೂ ಕೇಳಿಸಂಗಿಲ್ರಿ. ನಮಗೆ ಒಳಗಿಂದ ಏನೂ ಕೇಳಿಸಂಗಿಲ್ಲ, ಬರೀ ಹೊರಗಿಂದೇ ಕೇಳಿಸ್ತದ. ಯಾಕೆ ನಮ್ಮ ಮನಸ್ಸು ಯಾವತ್ತು ಸದಾ ಹೊರಗೆ ತಿರುಗುತ್ತದೆ. ಮಾಡೋದೇನ, ನೀವು ಯಾವಾಗ ಗಂಡಗೆ ಬೈತು ನೋಡಿ, ಇದ್ರ ಹೆಣ ಎತ್ತಲಿ, ಮನೆಯಿಂದ ಏನೂ ಗೊತ್ತಿಲ್ಲ ಅದಕ್ಕೆ, ನಾನು ಹಾಟೆ ಅದಕ್ಕೆ ಬರೀ ಹೊರಗೆ ಅಂತಿಲ್ಲ. ಹಾಗೆ ಮನಸ್ಸಿಗೆ ಒಳಗಿನ ಧ್ವನಿ ಕೇಳಿಸ್ತು ಅಂದ್ರೆ ಅವ ಹೊರಗೆಂದೂ ಬರಂಗಿಲ್ಲ. ತನ್ನ ತಾನು ತಿಳಿದ ಮೇಲೆ ಇನ್ನೇನು ಅಂತ ಕಡಿಕೊಳ್ಳದ ಮಡಿವಾಳಪ್ಪ ಹಾಡತನ. ತನ್ನ ನಿಜವೂತ ತಿಳಿಬೇಕಾದರೆ ಭಿನ್ನ ಭಾವದ ಭ್ರಮೆ ಬಿಡಬೇಕೋ. ಹೌದಲ್ಲ? ಅದರಾಗದಪ್ಪ ಬೇರೆ. ತನ್ನಂತೆ ಸರ್ವರ ಜೀವ ಮನ್ನಿಸಿ ಮೂಕಾದ ಮೇಲೆ ಇನ್ನೇನು. ಸಮಾಧಿ ಎತ್ತಿತ್ತು ಸೂರಮ್ಮ ದೇವಿಗೆ. ಶಿವ ಕೂಗ್ತಾ ಇದ್ದನ್ನು ಎಚ್ಚರಿಲ್ಲ, ಸ್ಪರ್ಶ ಮಾಡಿದ, ತಲೆ ಮೇಲೆ ಹಸ್ತ ಇಡ್ತಾನೆ. ಸುರಾವತಿ, ಸೂರಮ್ಮ ಅಂತ ಕೂಗಿದ ಕ್ಷಣ ಮುಚ್ಚಿದ ಕಣ್ಣನ್ನ ತೆರೆದ್ಲು. ಚೈತನ್ಯ ಬಂತು. ಕಣ್ಣೊಳಗಿಂದ ಆನಂದಾಸ್ತ್ರಗಳು ಶಿವನ ಪಾದ ಮೇಲೆ ಬಿದ್ದು. ಅಲ್ವೇ, ಏನಿದು ನಿನ್ನ ಶರೀರದ ಗತಿ? ಇಷ್ಟು ಕಠಿಣವಾಗಿ ತಪಸ್ಸು ಮಾಡೋದಾ? ಎದರಿಗೋಸ್ಕರವಾಗಿ ಮಾಡುತ್ತಿ, ಎತ್ತಕ್ಕಾಗಿ ಮಾಡುತ್ತಿ, ನಿನಗೇನು ಕಡಿಮೆ ಇದೆ ಅಂತಂದಾಗ ಸೂರಮ್ಮ ಹೇಳ್ತಾಳೆ, ಧ್ವನಿ ಬರುವಲ್ಲ,
12 ವರ್ಷ ಏನೂ ಇಲ್ಲಲ್ಲ ಬಾಯಿಯೊಳಗೆ, ಬರೇ ವಾಯುವಾಹಾರವನ್ನು ತಿಂದು ತಪಸ್ ಮಾಡ್ತಾ ಇದ್ಲು. ಅವಾಗ ಕೆಂತಾಳ, ಹೇ ಪರಮಾತ್ಮ, ನಾನು ಬಂಜಿದ್ದೇನೆ, ನನಗೆ ಸಂತಾನ ವೃಷ್ಟಿ ಆಗಬೇಕು, ಮಾತ್ರ ಇದಿಲ್ಲ ಅಂತಂದ್ರೆ ನನ್ನ ಪ್ರಾಣ ನಿನ್ನ ಪಾದಕ್ಕೆ ಅರ್ಪಣೆ ಮಾಡ್ತೀನಿ ಅಂತಂದಾಗ ಶಿವ ನಿನ್ನ ಭಕ್ತಿಗೆ ಒಲ್ತೀನಿ ತಾಯಿ. ಆದರೆ ಇಷ್ಟ್ಯಾಕೆ ನಾ ಪರೀಕ್ಷೆ ಮಾಡೋದಂದ್ರೆ ನಿನ್ನ ಹೊಟ್ಟಿಲೆ ಹುಟ್ಟುವಂಥ ಪುತ್ರ ಸಾಮಾನ್ಯನಲ್ಲ. ತ್ರಿಲೋಕಗಳಲ್ಲಿ ಅತ್ಯಂತ ಬಲಶಾಲಿ, ಧರ್ಮ ರಕ್ಷಣೆ ಮಾಡತಕ್ಕಂಥವ. ಈಗಾಗಲೇ ನನಗೊಂದು ಶಕುನ ಭೂಲೋಕದಿಂದ ಬಂದೈತಿ. ನೀವು ಬಹುಶಃ ಕೇಳಿರಿಲ್ಲ, ಯಾರಿಗೂ ಹಿಂದೆ ನಮ್ಮವರೆಲ್ಲ ಡೊಳ್ಳಿನ ಪದ ಹಾಡ್ತಿದ್ರು. ಜಂಬಗಿ ಜಮಖಂಡಿ ನಾಡಿನ ಮಣ್ಣ ಮಂಟೂರ ಭೂಮಿ ಒಳಗೊಬ್ಬ ರಾಕ್ಷಸ ಮನೆಗಿದ್ದಂತ ಕೋಣೇಶ್ವರ ಅಂತೇಳಿ. ಅವನ ಹಾಸಿಗೆನ ಒಂದು ಕಿವಿ ಹಾಸ್ತಿದ್ದಂತ, ಒಂದು ಕಿವಿ ಹೊದ್ಕೊಡ್ತಿದ್ದಂತ, ಮ್ಯಾಲ ಹೊಸ್ಕೊಳ್ದು ಮಾಡ್ತಿದ್ದಂತವ. ಎಂತ ಕಿವಿ ಇದ್ರಿಬೇಕು ನೋಡು. ಅವ ಕಾಲ ಇಲ್ಲಿ ಮುಂಡುಗುನೂರ ಮ್ಯಾಲ, ಅವನು ಮಂಟೂರ ಮ್ಯಾಲ ಅವನ್ ತಲಿ ಅಂತ. ಎಷ್ಟು ದೊಡ್ಡ ಗಾತ್ರದ ರಾಕ್ಷಸ ಅವ, ದೈತ್ಯ. ಅದು ಹೆಂಗ ಮನಗಿದ್ರೆ 12 ಹರದಾರಿ ಮ್ಯಾಗ ಮೈತಕ್ಕಂಥ ಕುರಿದನಗಳೆಲ್ಲ ಉಸುಲು ಒಳಗ ಜೊಗ್ಗದ ಗಾಳಿ ಅಂದ್ರೆ ಅವೆಲ್ಲ ಬಂದು ಹೊಟ್ಯಾಗ ಹೋಗ್ತೀವಂತ. ಒಳಗಿರೋ ಉಸುಲು ಹೊರಗೆ ಬಿಟ್ಟ ಅಂದ್ರೆ 12 ಹರದಾರಿ ತನಕ ಗಿಡ ಕಂಟಿಗಳೆಲ್ಲ ಸಾಪಾಗ್ತೀವಂತ, ಉರುಳ್ತೀವಂತ. ಇಂಥ ಬಲಶಾಲಿ ಅವ್ರು ನಮ್ಮವ್ರು ಹಾಡಿದ್ರು. ಏನ್ ಪದ ಮುಖ್ಯ ಅದು? ಸಾರ ಸಾರ ಕತಿ ಕೇಳಿ ವಿಸ್ತಾರ, ಈ ಕತಿ ಕೇಳಿದವ್ರ ಜನ್ಮ ಉದ್ಧಾರ. ಹೌದತ್ತ ನೋಡ, ಹೆಂಗ ಒಳಗ ಉಗ್ರ ಬರ್ತೈತಿ ಅದು. ಆ ಪದಗಳ ಹಂಗೆ ಅದು. ಕೇಳರಿ ಕುಳಿತಂತ ಪಂಡಿತರ, ಮಣ್ಣ ಮಂಟೂರ ಭೂಮ್ಯಾಗ ಇದ್ದವಪ್ಪ ದೈತ್ಯ ಕ್ವಾಣೇಶ್ವರ. ದಿಪ್ಪಂಗ ದಿಪ್ಪಂಗ ದಿಪ್ಪ, ಇದ್ರ ಡೊಳ್ಳಿನ ಪದ. ಏನು ಕ್ಯಾಡ್ಸಿರುತ್ತ ನೀವು ಹೊತ್ತಾದ್ರಿ ಇವತ್ತು. ಆ ಹೊರಗೆ ಬಿಡು ಉಸಲ್ನ ಕಾಗಿ ಸಿಕ್ತಂತ್ರಿ, ಗಿಡದಾಗ ಕೂತದಕ್ಕಾಗಿ ಏಳುತ್ತ ಬೀಳುತ್ತ ಕಾಗಿ ಹೋಯ್ತು ಸರರ. ಕೈಲಾಸದೊಳಗ ಇದ್ದೋ ಭೌಳ ಶಂಕರ, ಪಾದಿಗೆ ಹೋಗಿ ಮಾಡಿತ್ ನಮಸ್ಕಾರ. ಹೊರಗ ಬಿಡುವ ಉಸಲ ಒಳಗ ಜೊಗಿದ್ರ ನನ್ನ ಮರಣ ಈ ತ್ರಿಪುರ. ಸೂರಮ್ಮ ದೇವಿ ತಪಸ್ಸು ಮಾಡುವಕ್ಕಿಂತ ಪೂರ್ವದಲ್ಲಿ ಕಾಗಿ ಕೈಲಾಸಕ್ಕೋಯ್ತಂತ್ರಿ. ಇವನು ಉಸಲಿಗಿ, ಇವೇನ ಮನೆಗಿದ್ದಲ್ಲ ಜಮಖಂಡಿ ಕ್ವಾಣೇಶ್ವರ, ಹೊರಗಿನ ಉಸಲಕ್ಕೆ ಸಿಕ್ಕದಕ್ಕಾಗಿ ಕೈಲಾಸಕ್ಕೋಯ್ತಂತ. ಶಿವ ಗಾಬರಿ ಆಗ್ತಾನ. ಹದ್ದನ 1000 ಫೂಟ್ ಆಯ್ತಂದ್ರೆ ಮ್ಯಾಲ ಹರಂಗಿಲ್ಲ, ಕಾರಣ ಆಕ್ಸಿಜನ್ ಇಲ್ಲ. ಇದು ಹೆಂಗ್ ಬತ್ತ ಕಾಗಿ ಇಲ್ಲಿಗೆ ಅಂತ ಕೌತುಕ ಪಟ್ಟು ಗಾಬರಿಯಾಗಿ ಕಾಗಿ ಕೇಳ್ತಾನೆ, ಹೆಂಗ್ ಬಂದ್ಯೋ ಇಲ್ಲಿ? ಯಪ್ಪ ಏನ್ ಕೇಳ್ತಿ ನನ್ನ ಹಣೆ ಬರ, ಏನೋ ನಿನ್ನ ಕೃಪಾ ನಮ್ಮಪ್ಪ. ಇಂಥ ಒಬ್ಬ ದೈತ್ಯ ಅದಾನ, ಒಂದು ಕಿವಿ ಹಾಸಿಗೆ ಮಾಡ್ಕೊಂಡಾನ, ಒಂದು ಕಿವಿ ಹೊಸ್ಕೊಂಡಾನ, ಒಂದು ಊರ ಮೇಲೆ ತಲಿ ಅದ, ಒಂದು ಊರ ಮೇಲೆ ಕಾಲ ಅದ, ಕೃಷ್ಣಾ ನದಿ ಬಲದಂಡಿ ಮೇಲೆ ಮನೆಗೇನೋ ಯಪ್ಪ. ಹೊರಗುಸಲು ಬಿಟ್ಟಂದ್ರೆ ಇಷ್ಟು ಮ್ಯಾಲ ಬರ್ತಾವೆಲ್ಲ ಪಕ್ಷಿ ಪ್ರಾಣಿಗಳು. ಒಳಗ ಜೋಗದ ಅಂದ್ರೆ 12 ಹರದಾರಿ ಮೇಗಿಂದ ಹೊಟ್ಯಾಗ ತಗೋತಾನೆಪ್ಪ. ಆ ಭೂಮಿ 12 ಹರದಾರಿ ಸುತ್ತಮುತ್ತ ಒಂದು ಪಶು ಪಕ್ಷಿ ಮಾನವ ಪಕ್ಷಿ ಪ್ರಾಣಿಗಳು ಮೊದಲುಗೊಂಡು ಒಂದೂ ಅಡ್ಡಾಡಲ್ಲ.
ಆ ಭೂಮಿ ಎಲ್ಲ ರಣ ಬಿದ್ದೈತಿ. ಅದಕ್ಕೆ ಆ ದೈತ್ಯನ ಸಂಹಾರ ಆಗಲಿಲ್ಲ ಅಂದ್ರೆ ಭೂಮಿ ಮೇಲೆ ಧರ್ಮ ಉಳಿಯಲ್ಲ ಅಂತ ಕಾಗಿ ಹೇಳಿತ್ತು ಸೂರವ್ವ. ಶಿವ ಹೇಳ್ತಾನೆ, ಹೇಳಿತ್ತು. ಅಂತಹ ದೈತ್ಯನ ಸಂಹಾರ ಮಾಡಲಿಕ್ಕೆ ಯಾರನ್ನು ಕಳಿಸ್ಬೇಕಂತ ಕೈಲಾಸದಲ್ಲಿ ಎಲ್ಲ ದೇವತೆಗಳ ಕಡೆ ವೀಕ್ಷಿಸಿದೆ. ಅದಕ್ಕೆ ಯಾರು ಸಮರ್ಥರು ನನಗನಿಸ್ಲಿಲ್ಲ. ನನ್ನ ವರಪುತ್ರನಾಗಿರತಕ್ಕಂಥ, ಅಂದರೆ ನನ್ನ ಧರ್ಮಪತ್ನಿಯಾದಂಥ ನಿಮ್ಮ ತಾಯಿ ಪಾರ್ವತಿಯ ತಂದೆ ದಕ್ಷ ಬ್ರಹ್ಮ ಯಜ್ಞನ ಸಮಾರಂಭದಲ್ಲಿ ನನಗೆ ಮಗಳಿಗೆ ಮಂತ್ರನ ಕೊಡಲಾರದಕ್ಕಾಗಿ ಸಚಿದೆ ಪಾರ್ವತಿ ಹೋಮದಲ್ಲಿ ಹಾರ ಪ್ರಾಣ ಕೊಟ್ಟಿದ್ಲು. ಅವನ್ನ ಸಂಹಾರ ಮಾಡ್ಲಿಕ್ಕೆ ನಾ ಸಿಟ್ಟಿಗೆ ಬಂದು ನನ್ನ ಜಡಿ ಬಿಚ್ಚಿ ಭೂಮಿಗೆ ಬಡ್ಯ ಮುಂದೆ ಒಂದು ಜಡಿ ಉಚ್ಚಿ ನೆಲಕ್ಕೆ ಬಿದ್ದ ಬಳಿಕ ಒಬ್ಬ ಮಗ ಹುಟ್ಟ್ಯಾನ, ಅವನೇ ವೀರಭದ್ರ. ಸೂರ್ಯನ ಹಲ್ಲು ಮುರಿದ, ಸರಸ್ವತಿ ಮೂಗು ಕೊಯ್ದ, ಲಕ್ಷ್ಮಿ ತುರುಬು ಕೊಯ್ದಾನ. ಆ ಮಗ ದಕ್ಷಂದ್ರ ಶಿರ ಕಡಿದು ಕುರಿ ಚೆಂಡು ಹಚ್ಚಾನ. ಅವನಿಗೆ ಕೇಳಿದೆ, ನೀ ಹೋಗ್ತೇನೋ ಅಂತಂದಾಗ ಹೋಗ್ತೀನಿಯಪ್ಪ ಅಂಥೇಳಿ ನನಗೆ ಅಪ್ಪಣೆ ಕೊಟ್ಟ. ಅದಕ್ಕೆ ಅಂತಪ್ಪ ವೀರ ಧೀರ ಸೂರ ಪುರುಷನನ್ನ ಆವ ಗರ್ಭದಲ್ಲಿ ಕೊಡಬೇಕು ಅನ್ನೋದು ನಾನು ಅನಂತ ವರ್ಷಗಳ ಕಾಲದಲ್ಲಿ ಆಲೋಚನೆ ಮಾಡುತ್ತಾ ಇದ್ದೆ. ಅಂಥ ಪವಿತ್ರ ಗರ್ಭ ನನಗೆ ಸಿಕ್ಕಿಲ್ಲ ಸೂರಮ್ಮ. ವೀರಭದ್ರನೇ ವೀರದೇವರಾಗಿ ನಿನ್ನ ಗರ್ಭದಲ್ಲಿ ಅವತಾರ ತಗೋತಾ ಇದ್ದಾನೆ. ಅದಕ್ಕೆ ನಿನಗೆ 24 ವರ್ಷ 12 ವರ್ಷ ಗಂಡನ ಸೇವೆ ಮಾಡಿಕೊಂಡೆ, 12 ವರ್ಷ ನಿನ್ನ ಸೇವೆ ಮಾಡಿಕೊಂಡೆ. ಇದು ಆ ಬೀರದೇವರ ಅವತಾರಕ್ಕೆ ಪವಿತ್ರ ಭೂಮಿ ಎಂದು ನಿಶ್ಚಯಿಸಿ ನಿನ್ನನ್ನು ಪರೀಕ್ಷಿಸಿದ ತಾಯಿ. ಅದಕ್ಕೆ ಅವನ ಜೊತೆಯಲ್ಲಿ ಅವನ ಪರಮ ಶಿಷ್ಯ ಕೈಲಾಸದಲ್ಲಿ ಶಿವಗೇನಿ ಸಿದ್ಧ ಅಂತಿದ್ದ. ಅವನಿಗನ್ನು ಆಶೀರ್ವಾದ ಮಾಡಾವದಿ ನಿನ್ನ ಮುಂದೆ. ಅಂದರೆ ನೀನು 3 ಜನ್ಮಗಳನ್ನು ತಾಳಿ ವೀರಭದ್ರ ಬೀರದೇವರಾಗ್ತಾನೆ. ವೀರ ಅಂತವನಿಗೆ 3 ಹೆಸರಾಗ್ತವ. ಅವನ ಮೊದಲನೆಯ ಶಿಷ್ಯ ಕೊದಲಿಗಿ ನಂದನವನದಲ್ಲಿ ಕಾಂಚಾಳ ಮರಕ್ಕೆ ನೇತಾಡುವಂಥ ತೊಟ್ಟಿಲದೊಳಗೆ ಹೋಗಿ ಮೊದಲನೇ ಅವತಾರದಲ್ಲಿ ಗಿಳಿಯಾಗಿ ಗಿಳಿರಾಮನಾಗಿ ಜೋಗೋಳ ಹಾಡು. 2ನೇ ಅವತಾರದಲ್ಲಿ ದೇವರಗಳಿ ಬಪ್ಪಣ್ಣನಾಗು. 3ನೇ ಅವತಾರದಲ್ಲಿ ಬಿಲ್ವಾಡಗಿರಿಪುರದ ರಸರಾಗಿರತಕ್ಕಂಥ ತುಕಪರಾಯ ಧರ್ಮ ಮಾತೆ ಅಮೃತಬಾಯಿಯ ಸಂಭೂತ ಮಹಾಲಿಂಗರಾಯನಾಗಿ ಜನ್ಮ ತಾಳಿ ಗುರುವಿನ ವರಶಿಷ್ಯನಾಗಿ ಅಮರಾಗಂತ ಅವನಿಗೆ ಆಶೀರ್ವಾದ ಮಾಡ್ತಾ ಇದ್ದೀನಿ. ಅಂತಪ್ಪ ನನ್ನ ವರ ಪುತ್ರ ಬೀರದೇವನ ಅವತಾರ ಕೈಲಾಸದಲ್ಲಿ ಸಮಾಪ್ತಿ ಮಾಡಿ ನಿನ್ನ ಗರ್ಭಕ್ಕೆ ನಾನು ಕಳಿಸ್ಕೊಡ್ತೀನೆಮ್ಮ ಅಂಥೇಳಿ ಇಷ್ಟು ಉಗ್ರ ರೂಪದ ಮಾತುಗಳನ್ನು ಶಿವನು ಸೂರಮ್ಮ ದೇವಿಗೆ ಹೇಳುವಾಗ ಪರಮಾತ್ಮನ 3 ಕಣ್ಣ ಈ ಹಣಿ ಮೇಲಿರ್ತಕ್ಕಂಥ ಉರಿ ನೇತ್ರದೊಳಗಿಂದ ಒಂದಿಷ್ಟು ಬ್ಯಾವ್ರ ನೀರು ಬಂತಂತ. ನೋಡ್ರಿ, ನಾ ಮೊದಲಿಡ್ಕೊಂಡು ಹೇಳ್ಕೋತ ಹೊಂಟೀನಿ, ನಾದ ವಂಶ ಬಿಂದು ವಂಶ. ತಿಪ್ಪರೆ ತಪೇಶ್ವರನ ಹಿಡ್ಕೊಂಡು, ಆ ಬಳಿಕ ಆನಂದರಾಯನ ಹಿಡ್ಕೊಂಡು, ಆ ಬಳಿಕ ಅತಿವ್ರತ ಪತಿವ್ರತ, ಆ ಬಳಿಕ ತಿಪ್ಪರೇಶ್ವರ ತಿಪ್ಪಮ್ಮ, ಆ ಬಳಿಕ ಗಿರಿಜಕರಾಯ, ಆ ಬಳಿಕ 7 ಜನ ಜಲಕನ್ಯೆಯರು. ದೇವಕ್ಕೆ ದೇವಗಣ್ಣಿ, ನಾಗಕ್ಕ ನಾಗಣ್ಣಿ, ಅಂಬಕ ಅಂಬಾಲಿಕ, ಕೊನೆದಕಿನೇ ಭರಮದೇವನ ಜನ್ಮಿಸಿದಂಥ ಜನನಿ, ಕಡೆ ಹುಟ್ಟ ಮಗಳು ಕಮಲಾದೇವಿಯ ಸುತನೇ ನಿನ್ನ ಪತಿ ಸೂರಮ್ಮ. ಇದು ತಲತಲ ಪರ್ಯಂತರವಾಗಿ ದೇವಾಂಶ ಸಂಭೂತ. ಅದಕ್ಕಾಗಿ ನಿನಗೆ ವರಪ್ರಸಾದ ಮಾಡಿದ್ದೇನೆ ಅಂತ ಆ ಹಣೆಯ ನೀರನ್ನು ಕೈಯೊಳಗೆ ತಗೊಂಡು ಅಭಿಮಂತ್ರಿಸಿ
ಸೂರಮ್ಮ ದೇವಿಗೆ ಶರಗೊಡ್ಡಲ್ಲಿ ಕಚ್ಚಿ ವರಪ್ರಸಾದವನ್ನು ಶಿವನು ಸೂರಮ್ಮ ದೇವಿಗೆ ಆಶೀರ್ವಾದ ಮಾಡ್ತಾನೆ. ಅಮ್ಮ, ಮನೆಗೆ ಹೋಗಿ ಸ್ನಾನ ವಂದ ಮಾಡಿ ಪತಿಪಾದ ಪೂಜೆ ಮಾಡಿಕೊಂಡು ಈ ಪ್ರಸಾದವನ್ನು ಸ್ವೀಕರಿಸು, ನಿನಗೆ ಗರ್ಭ ನಿಲ್ಲುತ್ತೆ, ಗರ್ಭ ನಿಲ್ಲುತ್ತೆ. ಜೋರ್ಲೆ ಹೊಡ್ರಿ. ರೊಟ್ಟಿ ಮಾಡೋದ್ರಿ ಬಿಟ್ರಿ, ಇದಿಟ್ರೆ ಮಾಡ್ರಿ. ಆ ಕಟ್ಟಿಗೆಗೆ ಒಂದು ಅರ್ಬಿ ಸುತ್ತಿ ತಿಕ್ಕುಲ್ಕತ್ತಾರ. ಈಗ ಹ್ಯಾಂಗ ರುಚಿ ಆಗುತ್ತದಪ್ಪ ರೊಟ್ಟಿ? ಆಗಲ್ಲ. ಅದು ಕುರಿ ಹೀಗೆ ಕಳತಿ ಅಂದಂಗೆ ಆಗ್ತದೆ. ಅದಾಗಬೇಕು ಮನಗಂಡ ಕೈ ಒಳಗೆ. ಅದಕ್ಕಾಗಿ ನಿಮ್ಗೆ ರೋಗ ಹೆಚ್ಚಾಗ್ಯಾವ. ಎಷ್ಟು ಶ್ರಮ ಕಮ್ಮಾಯಿತು. ಈಗ ಒಬ್ಬೊಬ್ಬರು ಇದರದಾಗ ಕೊಡ್ತಾರೆ, ಅದೇನಂದ್ಬಿಟ್ಟು ಚಟ್ನಿ ಎಲ್ಲ ಈಗ ಮಿಕ್ಸರ್ದಾಗ ಹಾಕಲ್ಕೈತ್ಯಾರ. ನಾನೊಂದು ಊರಿಗೆ ಪುರಾಣಕ್ಕೆ ಹೋಗಿದ್ದೆ. ಒಬ್ರಿಗೆ ಹೇಳಿದೆ, ನಾನು ಮಿಕ್ಸರ್ದಾಗ ಹಾಕಿದ್ರೆ ನಾ ಚಟ್ನಿ ತಿನ್ನಲ್ಲ, ಕಲಗಾಲ್ದಾಗ ಕುಟ್ಬೇಕಂದು. ಇವ ಹೆಚ್ಚಿನೋ ಬಂದು ಪುರಾಣ ಹೇಳಕ್ಕಂದ್ರೆ ಅವ್ರು ನಾನು ಏನು ಇಲ್ಲವ ನಾ ಹಂಗ ತಿಂತೀನಿ ಅಂದ ಕೂಡಲೇ ಆಕೆಗೆ ಚಟ್ನಿ ಅದ್ರ ಕುಟ್ಟದು ಗೊತ್ತಿಲ್ಲ. ಕಲ್ತಕ್ಕಿ ಹುಡುಗಿ ಸೊಸಿಯಾಗಿ ಬಂದಿದ್ಲು, ಕುಟ್ಟದು ಗೊತ್ತಿಲ್ಲ, ಕಲ್ದಾಗ ಕುಟ್ಟೋದು ಗೊತ್ತಿಲ್ಲ. ಚಟ್ನಿ ರೀ, ಅದು ಹಿರಿಕೆ ಚಟ್ನಿ ಇತ್ತು. ಆಕೆ ಎಲ್ಲಿ ತೊಗೊಂಡೋದ್ರು ಗೊತ್ತೇಳ್ರಿ, ಕುಟ್ಲಕ್ಕ ಹೂರ್ಣರೇ ಒಳ್ಳಿಗೆ. ಚಟ್ನಿ ಎಲ್ಲಿ ಕೊಡ್ತಾರೇನ್ರಿ? ಆಗಲ್ಲ. ಭಾಳ ಪ್ರಾಬ್ಲಮ್ ರೀ ಈಗೆಲ್ಲ. ಎಲ್ಲ ಶ್ರಮ ಅಂತಕ್ಕಂಥದ್ದು ಹೋಯ್ತು, ಆರೋಗ್ಯದೆಲ್ಲ. ಈ ಬಳೆಗಳು ಕೂಡ ವೈಜ್ಞಾನಿಕ ದೃಷ್ಟಿಕೋನದಿಂದ ಅದಾವ. ನಿಮ್ಮ ಕೈಯೊಳಗೆ ಕಾಲೊಳಗಿರತಕ್ಕಂಥ ಬೆಳ್ಳಿ ಕಾಲುಂಗುರಿ ಹಾಕ್ಬೇಕು, ಬಂಗಾರಲ್ಲಿ ಹಾಕಲಿಕ್ಕೆ ಬರ್ತಿತ್ತಿಲ್ಲೇನು? ಭಾಳ ವೈಶಿಷ್ಟ್ಯಪೂರ್ಣವಾದಂಥ ಜೀವನದ ಸಂಸ್ಕೃತಿ ಅದ. ಆದ್ರೆ ನೀವು ಅದನ್ನು ಅರ್ಥ ಮಾಡಿಕೊಂಡಿಲ್ಲ. ಏನು ಮಾಡೋದು? ಒಬ್ಬಕ್ಕೆ ಹುಡುಗಿ ನಾಗರ ಪಂಚಮಿ ಹಬ್ಬಕ್ಕೆ ನಮ್ಮ ಊರಾಗ ಪುರಾಣದ ತಂಗಿ, ನಾ ಪುರಾಣ ಕೇಳಕ್ಕೆ ಹೋಗ್ತೀನಿ, ಅಪ್ಪಗೊಳ್ದು ನಾ ಬರೋ ತನಕ ನಿಮ್ಮ ಅಪ್ಪಗೊಂದಿಷ್ಟು ಅಡುಗೆ ಮಾಡು, ಅದಕ್ಕೊಂದು ಇರ್ತದಲ್ಲ ಅದ್ರಾಗೆಲ್ಲ ನೋಡಿದ್ಲಿಕ್ಕೆ ಎಲ್ಲ ಬಂತು, ಎಲ್ಲ ಕರೆಕ್ಟ್ ಹಾಕಿದ್ಲು, ಪಾಣೆ ಕೊಟ್ಲು, ಕಾರ್ಬೇಳಿ ಸ್ಟೋ ಇದು ಗ್ಯಾಸ್ ಚಾಲು ಮಾಡಿದ್ಲು. ಮಾಡಿದ ಕೂಡಲೇ ಅದಕ್ಕೆ ಶ್ರೀಪುರದರಸ ಭರಮದೇವನ ಧರ್ಮ ಪತ್ನಿ ಮಹಾರಾಣಿ ಇಡೀ ಪ್ರಜೆಗಳಿಗೆಲ್ಲ ಹೆತ್ತಮ್ಮಳಕ್ಕಿಂತಲೂ ಇಮ್ಮಡಿಯಾದಂಥ ಪ್ರೀತಿಯನ್ನು ವಹಿಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಧರ್ಮ ಶಿರೋಮಣಿ. ಆ ಚಂದನಗಿರಿ ಪಟ್ಟಣಕ್ಕೆ ಗಂಡ ಮನೆಗೆ ನಡ್ಯಕ್ಕೆ ಬಂದಂಥ ಹೆಣ್ಮಕ್ಳು ತಾವ್ರಿನ ಹೆಸರನ್ನ ಮರ್ತಿರಂತಾರೆ ಅವರೆಲ್ಲ. ಅಷ್ಟು ಅವರಿಗೆ ಹೆತ್ತಮ್ಮಳಕ್ಕಿಂತಲೂ ಇಮ್ಮಡಿಯಾದಂಥ ಪ್ರೀತಿ ವಾತ್ಸಲ್ಯ ತೋರುವಂಥ ಮಹಾರಾಣಿಯವರು. ಆಕೆ ಗರ್ಭ ಆಗ್ಯಾಳಂದ್ರೆ ಇಡೀ ಊರಿಗೂರನ ಎಲ್ಲ ಅವೇನಂತಾರಲ್ಲ, ಏನಂತೀರಿ ಹಣ್ಣ ಹಂಪಲುಗಳು. ಮತ್ತು ಇವತ್ತು ನಾವು ಇಲ್ಲಿ ಒಂದು ಗುಡ್ಯಾಗ ಇವತ್ತು ಕುಬ್ಸದ ಕಾರ್ಯಕ್ರಮ ಐತೆ ನೋಡ್ರಿ, ಅಂತ ಆಶ್ಚರ್ಯದ. ಇವತ್ತು ಬೀರ್ ದೇವ್ರ ತಾಯಿ ಗರ್ಭದಾಗ ಬರ್ಲಿಕ್ಕೆ, ಮತ್ತು ಇವತ್ತು ಇಲ್ಲಿನೂ ಕೂಡ ನಮ್ಮ ಭಕ್ತರೇ ಅವರು ಬಹುತೇಕ ಬೆಳಗಿ ಸಾವುಕಾರ ಕುಬ್ಸ ಕಾರ್ಯಕ್ರಮ ನನಗೆ ನಿನ್ನೆ ಆಹ್ವಾನಿಸಿ ಕರ್ಕೊಂಡು ಬಂದಿದ್ರು. ಅಲ್ಲಿ ಬಂದು ಸನ್ಮಾನ ಮಾಡಿದ್ರು, 1001 ರೂಪಾಯಿ ದಕ್ಷಿಣ ಕೊಟ್ಟರು, ಬಹಳ ಆದರಾತಿಥ್ಯ ಮಾಡಿದ್ರು. ಮತ್ತು ಸಾಲುಟಿಗೆ ಬೀಗರ ಸಂಬಂಧ ಬೆಳ್ಕೊಂಡು ಬಂದಿದ್ರು. ಅವ್ರ ಫೋಟೋ ತಗೊಳಗತ್ತರು. ಅವ್ರ ಮುಂದೆ ಇಂಥ ತಾಟ ಇಟ್ಟಿರ್ರಿ, ನೀವು ಯಾರು ನೋಡ್ರಿ, ಇಲ್ಲಿ ಯಾರಕೊಂಡ್ರಿ, ಅದೇನು ಕಾರ್ಚಿಕಾಯಿ ತಾಟ, ಬುಂದ್ಯ, ಜಿಲೇಬಿ, ಆ ಕೊಬ್ಬರಿ ಉಂಡಿ, ಮತ್ತು ನಾನು ಹೇಳಕ್ಕೆ ನಾನು ನೆನಪಿಲ್ಲ. ನಾನು ಮೊಬೈಲ್ದಾಗ ಹೊಡ್ಕೋಬೇಕಂದ್ರೆ ನನ್ನ ಮೊಬೈಲ್ದಾಗ ಅದೇನು ಬರಂಗಿಲ್ಲ ರೀ. ಅಷ್ಟು ಪದಾರ್ಥಗಳು ಅವೆಲ್ಲ ನೋಡ್ಕೋತ ನಾನು ಫೋಟೋ ತಗೊಳಕ್ಕೆ ಲಕ್ಷ್ಯ ಇದ್ದಿತ್ತಿಲ್ರಿ. ಇದನ್ನು ಒಂದು ಒಯ್ಯಿ ಅಂತಾರೆ ಅಂತ ತಾಟ ಅಂದೆ ನಾನು. ಒಬ್ಬರಲ್ಲಿ ಏನು ಮಾಡೋದು? ನಡಿ ಮುತ್ತಿ ಅವತ್ತು ಆಟಕ್ಕಂದ್ರೆ ಮತ್ತೇನದು ಭಾಳ ಅವ್ರ ಬೀಗ್ರೇನು ಬ್ಯಾಸರಿಲ್ಲದೆ ಮಾಡ್ಯಾರ ನೋಡ್ರಿಪ್ಪ. ಅಷ್ಟು ಅಂದ್ರೆ ಏನು, ಆ ತಾಯಿಯ ಬೈಕೆಯನ್ನು ಪೂರ್ತಿ ಮಾಡೋ ಸಲುವಾಗಿ ಬೀರ್ ದೇವರ ಆಶೀರ್ವಾದ ಮಗನಿಗೆ ಕೂಡ ಇರಲಿ, ಅವ್ರ ಪರಿವಾರಕ್ಕಿರಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೇನೆ. ಸೂರಮ್ಮ ದೇವಿ ಗರ್ಭವತಿ ಬುತ್ತಿಯ ಇಡೀ ಪಟ್ಟಣವೇ ಕೊಡ್ತು. ರಾಜ್ಯದಲ್ಲಿರತಕ್ಕಂಥ ಎಲ್ಲ ಹಳ್ಳಿಗಳಿಂದ ಕೂಡ ನಾರಿಯರೆಲ್ಲ ಮುತ್ತೈದರೆಲ್ಲ ಅರಸನ ಅರಮನೆಗೆ ಬಂದು ಎಲ್ಲ ಇಚ್ಛಿತ ವಸ್ತುಗಳು ಕೊಟ್ಟರೂ ಕೂಡ ಸೂರಮ್ಮನ ಮನಸ್ಸು ಸಮಾಧಾನ ಆಗಲಿಲ್ಲ. ಯಾಕೆ? ಒಂದಿಷ್ಟು ಆಕಿನ ಮನಸ್ಸು ತವ್ರ ಮನೆ ಕಡೆ ಹರಿತಿಂತ, ನಗರಿ ಪಟ್ಟಣ ಕಡೆ. ಮನೆಯೊಳಗಿರತಕ್ಕಂಥ ಸೇವಕರನ್ನ ಕಳಿಸ್ಕೊಳ್ಳ್ಯೋ, ಏನು ದಾಸಿರನ್ನ ಕಳಿಸ್ಕೊಳ್ಳ್ಯೋ, ನಗರಿ ಪಟ್ಟಣದ ನನ್ನ ಅಣ್ಣ
ತವರಿನ ಮೊಸರ ಬುತ್ತಿ ಬಾನ ತಂದ ಅಂದರೆ ನಾನು ಗರ್ಭದೊಳಗಿರತಕ್ಕಂಥ ಮಗನಿಗೆ ಸಂತೋಷ ಆಗುತ್ತೆ ಅಂತ. ಹೆಣ್ಮಕ್ಳಿಗೆ ಅಂತಾರೆ ನೋಡ್ರಿ, ಏನೋ ಅಂಗಾಲಿಗೆ ಹೇಸಿಕಿಲ್ಲ ಅಂತ, ಮುಂದಿನ ನಿಮ್ಗೆ ಗೊತ್ತದೆ ಅವ್ರು ಕಳ್ಳಿಗೆ ನಾಚಿಕಿಲ್ಲ ಅಂತ. ಎಷ್ಟು ದುಷ್ಟರಿದ್ರೂ ಕೂಡ ಒಂದು ಕಳ್ಳು ಮಾತ್ರ ಸದಾ ತವ್ರ ಮನೆ ಕಡೆ ಹರಿತದ. ಇರಲಿ, ಸ್ವಭಾವದ ಕಾರಣ ಅಂದ್ರೆ ಏನು, ಜನ್ಮಿಸಿ ಬೆಳೆಸಿ ಉಣಿಸಿ ತಿನಿಸಿ ಗಂಡು ಮಕ್ಕಳಕ್ಕಿಂತಲೂ ಹೆಣ್ಮಕ್ಳ ಮೇಲೆ ಎಲ್ಲರ ಪ್ರೀತಿ ಇರ್ತದೆ. ಅದು ನಾವು ವೈಶಿಷ್ಟ್ಯ ಅದ. ಹಾಗಾಗಿ ಆ ತವರಿನ ಕಡೆಗೆ ಗಮನ ಮಾಡ್ತಿದ್ಲು. ಅತ್ತಿಗೆ ಮಂತು ಅಂತಕ್ಕಿ ಬೆಂಕಿ ಅಂತಕ್ಕಿ ಅಣ್ಣ ಕೈಲಾಸದಲ್ಲಿ ನಿಂದ ಮಾಡ್ಯಾನ. ಆ ಅಕ್ಕ ತಂಗಿಯರಂತಕ್ಕಂಥದ್ದು ಎಚ್ಚರಿಕಿಲ್ದನ ಮಾತಾಡಿದನ ಅನ್ನುವಂಥದ್ದೆಲ್ಲ ಮರ್ತಾಡ್ರಿಕಿ. ನಮ್ಮ ಅಣ್ಣನ ಮುಖ ಯಾವಾಗ ನೋಡೇನು, ನಮ್ಮ ಅತ್ತಿಗೆಮ್ಮನ ಯಾವಾಗ ಮಾತಾಡಿಸ್ಯಾನು ಅಂತ ಈ ಚಿಂತೆಯೊಳಗೆ ಇರೋದ್ರೊಳಗನ ನಗರಿ ಪಟ್ಟಣದ ಒಬ್ಬ ಬಳೆ ವ್ಯಾಪಾರಿಯಾಗಿರತಕ್ಕಂಥ ಬಾಬಣ್ಣ ಅನ್ನುವಂಥವ ತನ್ನ ವ್ಯಾಪಾರದ ನಿಮಿತ್ತವಾಗಿ ಚಂದನಗಿರಿ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಅವಾಗ ಸೂರಮ್ಮ ದೇವಿಗೆ ದಾಸಿಯರು ಬಂದು ಹೇಳ್ತಾ ಇದ್ದಾರೆ, ಅಮ್ಮ, ನಗರಿ ಪಟ್ಟಣದ ಒಬ್ಬ ಬಳಗಾರ ಬಾಬಣ್ಣ ಅಂತ ಬಂದಿದ್ದಾನೆ, ನಮಗೆ ಸಂತೋಷ ಆಯಿತು. ಅವನ್ನ ಅರಮನೆ ಕರೆತಂದು ನೀವೇನೇನೋ ಬಡಬಡಿಸ್ತಾ ಇದ್ದೀರಲ್ಲ ಆ ವಿಚಾರವನ್ನೇ ಹೇಳೋಣ ಅಂಥೇಳಿ ದಾಸಿಯರ ಅಮ್ಮನಿಗೆ ಹೇಳಿದ್ರು. ಆ ಬಳಿಕ ಬೆಳಗಾರನ ಅರಮನೆ ಕರ್ಕೊಂಡು ತಂದರು, ಕಂಬಳಿ ಹಾಸಿ ಕೂಡಿಸಿದ್ರು, ಅವನಿಗೆ ಮೃಷ್ಟಾನ್ನ ಭೋಜನ ಮಾಡಿಸಿದ್ರು. ಮಾಡಿಸಿ ಸೂರಮ್ಮ ದೇವಿ 7 ತಿಂಗಳ ಬಸರಿನ ಉಸಿರನ್ನು ಹಾಕ್ತಾ ಮರದ ತುಂಬೆಲ್ಲ ರತ್ನಮುತ್ತ ತಗೊಂಡು ಆ ಬೆಳಗಾರನ ಜೋಳಿಯೊಳಗೆ ಹಾಕಿ, ಅಪ್ಪ ಆರಾಮದಿಯಲ್ಲ, ಎಷ್ಟು ದಿನಗಳಾಯಿತು ನಿನ್ನ ಮುಖ ನೋಡ್ಲಾರ್ದು ನಾನು, ನಮ್ಮಪ್ಪ ಅಮ್ಮನ ಮರೆತಿದ್ದೆ, ನಿನ್ನ ಕಂಡಾಗ ನನಗೆ ಸಂತೋಷ ಆತಲ್ಲ, ನಮ್ಮಣ್ಣ ಅತ್ತೆಗೆ ಆರಾಮದಾರಾಯಪ್ಪ ಅಂತ ಕೇಳಿದ್ಲು. ಏನ್ರಿ, ಆ ಗ್ರಾಮದ ಒಡೆಯರವರು, ಅವ್ರಿಗೇನು ಕಡಿಮ, ಅವರು ತೂಗು ಮಂಚದ ಮೇಲೆ ಉಯ್ಯಾಲಿ ಮೇಲೆ ಕೂತ್ಕೊಂಡು ತುಕ್ಕೊಳ್ತಾ ಇದ್ದಾರೆ, ಬಹಳ ಸಂತೋಷಪ್ಪ, ಅವ್ರು ಸುಖವಾಗಿದ್ದರೆ ಭಾಳ ಒಳ್ಳೆಯದು. ಒಂದು ಮಾತನ್ನು ಹೇಳಬೇಕು ನಿನ್ನ ಮುಂದೆ, ಅದನ್ನು ಇದು ಶೀಘ್ರವಾಗಿ ನಮ್ಮ ಅಣ್ಣತ್ತಿಗೆಗೆ ಸುದ್ದಿ ಕೇಳ್ತೀಯ? ಓಹೋ ಅಮ್ಮ, ನಾನು 6 ತಿಂಗಳ ಪರ್ಯಂತರವಾಗಿ ಬಳಿ ವ್ಯಾಪಾರ ಮಾಡಿದರೆ ಇಷ್ಟು ಸಂಪತ್ತು ನನಗೆ ಸಂಗ್ರಹ ಆಗಲ್ಲ. ನನ್ನನ್ನು ತಾವು ಆದರಾತಿಥ್ಯ ಮಾಡಿ ಪ್ರೀತಿಯಿಂದ ಕರೆಸಿ ಹೊಟ್ಟೆ ತುಂಬ ಮೃಷ್ಟಾನ್ನ ಭೋಜನ ಕೊಟ್ಟು ಪಂಚಾಮೃತ ಊಟ ಮಾಡಿಸಿ ಮರದ ತುಂಬ ಮುತ್ತು ರತ್ನಾದಿಗಳನ್ನ ಹಾಕಿದ್ರಿ, ನಿಮ್ಮ ಉಪಕಾರನ ಯಾವ ಕಾಲದಲ್ಲಿ ಮರೆಯಲ್ಲ ತಾಯಿ, ಏನದೆ ಹೇಳಿ ಅಂತಂದಾಗ, ಏನಿಲ್ಲಪ್ಪ, ದೇವರು ನನಗೆ ಬಹುದಿನಗಳ ಮೇಲೆ ಒಳ್ಳೆಯದು ಮಾಡಿದ್ದಾನೆ. ನಾನು ಗರ್ಭವತಿ, ನನಗೆ ಇಡೀ ರಾಜ್ಯವೇ ಎಲ್ಲವೂ ತಂದು ನನಗೆ ತಿನ್ನಿಸ್ಕೊಟ್ಟಿದೆ, ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ಅದಕ್ಕೆ ತವರಿನ ಬುತ್ತಿ ಇಷ್ಟು ತಂದು ನಮ್ಮ ಅಣ್ಣ ಕೊಟ್ಟು ಹೋದರೆ ನನಗೆ ಸಂತೋಷ ಆಗುತ್ತೆ, ನಮ್ಮ ಅಣ್ಣಿಗೆ ಹೇಳ್ತೀಯಪ್ಪ ಅಂತಂದಾಗ ಬಳಗಾರ ಒಪ್ಕೊಂಡ. ಅವ್ರ ಕಡೆಯಿಂದ ಬೆಳೆ ತಗೊಂಡ, ನಗರಿ ಪಟ್ಟಣಕ್ಕೆ ಬಂದ, ಬೆಳೆ ಹಗಲ್ಚಿಲ್ಲ ಗೂಟಕ್ಕೆ ಹಾಕಿದ, ಗೌಡ್ರ ಮನೆಗೆ ಹೋದ, ನಮಸ್ಕಾರ ಮಾಡ್ತಾನೆ. ಅವರು ಬಂಗಾರ ಮಂಚದ ಮೇಲೆ ಕೂತಿದ್ರು. ನಾರಾಯಣ ಗೌಡ್ರು ಅಂಗಳಾಗ ನಿಂತ್ಕೊಂಡು ನಮಸ್ಕಾರಿ ಗೌಡ್ರಿ ಅಂದ ಮಾಡಿದ್ದು. ನಮಸ್ಕಾರ, ದೊಡ್ಡವ್ರು ಹಿಂಗೆ ಅಂತಿರ್ತಾರೆ. ನಮಸ್ಕಾರ ಬಾಬಣ್ಣ, ಹೆಂಗೆ ಬಂದಿಯಲ್ಲ ಮಧ್ಯಾಹ್ನದೊಳಗೆ? ಯಪ್ಪ, ನಾನು ಚಂದನಗಿರಿ ಪಟ್ಟಣಕ್ಕೆ ಹೋಗಿದ್ದೀನ್ರಿ ಬೆಳೆ ವ್ಯಾಪಾರ ಮಾಡ್ತಾ. ಅಬ್ಬಬ್ಬಾ, ಏನ್ರಿ ಎಂಥ ಮನೆತನ! ನಮ್ಮ ತಾಯಿಯವ್ರದ್ದು ಸೂರಮ್ ದೇವ್ರ ಮನೆ ಏನು ರಾಜರ ಮನೆ, ಮಹಾದ್ವಾರ ಏನವರ ಅರಮನೆ. ಆ ಮನೆಗಳಿಗೆಲ್ಲ ಮುತ್ತು ರತ್ನಾದಿಗಳನ್ನು ಜಡಿದಿದ್ದಾರೆ, ಕಂಬಕ್ಕೆಲ್ಲ ಬಂಗಾರದ ಮಂಚುಗಳು, ಉಣುವ ತಾಟಗಳೆಲ್ಲ ಬಂಗಾರದು, ನೀರು ಕುಡಿಯುವಂತ ಎಲ್ಲ ತಲೆದುಂಬ ಮೊದಲುಗೊಂಡು ಬಂಗಾರದ ರೇಷ್ಮೆ ಬಟ್ಟೆಗಳನ್ನು ಹಾಕಿದ್ದಾರೆ. ನಾನು ಕೂಡ ಬಳೆ ವ್ಯಾಪಾರ ಜೊತೆಯಲ್ಲಿ ಬಹಳ ಹಳ್ಳಿಗಳನ್ನು ಅಡ್ಡಾಡಿದ್ದೀನಿ. ಆ ಅಮ್ಮನಂಥ ಸ್ವಭಾವ, ಅವರಲ್ಲಿರ್ತಕ್ಕಂಥ ನೈವಿನಯ, ಆದರಾತಿಥ್ಯ ನೋಡಿ ನಾನು ಧನ್ಯನಾದೆ ಅಂತ ಹಿಂಗೆ ಹೇಳದ ಒಳಕ ಅವನಿಗೆ ಹೆಂಗಲ್ಲಕತ್ತು ಬಾಬಣ್ಣನ ಮಾತಂದ್ರೆ ಸುಡುತ್ತೀವಿ ಮ್ಯಾಲ ನೀರು ಚೆಲ್ದಂಗಾತು. ಆಗಿ ಬರ್ಲಾರ್ದವ್ರ ಮಾತು ಹೇಳಕತ್ಯಾರಲ್ಲ, ಈಕಿನೂ ಅಲ್ಲಿ ತನಕ ಭಾಳ ಕಿವಿ ತುಂಬಿದ್ಲಂತ್ರಿ. ಯಾರ್ರಿ? ಅವನ ಹೆಂಡತಿ ನಿಮ್ಮದು ನೀಲಲೋಚನೆ ಏನು ಹೇಳಿದ್ಲು ನೋಡಿದಿರಾ? ಪರದೇಶಿ ಮಗಳೆಂದು
ಆಕೆಯನ್ನು ಹೂವಿನಂತೆ ಜೋಪಾನ ಮಾಡಿ ಎಷ್ಟು ಬೇಗ ಮರ್ತದ್ದು ನೋಡ್ತಿರಲ್ಲ. ಒಂದ್ಸಲ ಅಣ್ಣಂದ್ಲ, ಅತ್ಕೆ ಅಂದ್ಲ ಅಂತ ಹೀಗೆಲ್ಲ ಕಿವಿ ತುಂಬಿ ಇವನಿಷ್ಟು ಮತ್ತಿಷ್ಟು ಬಿಸಿ ಮಾಡಿದ್ಬಿಡ್ರಿ ಆಕಿ. ಇವೆಲ್ಲ ಶಬ್ದ ಕೇಳಿದ ಕೂಡಲೇ 7 ತಿಂಗಳ ಬಸ್ರಿ ಅದಾಳಂತಂದ ಕೂಡಲೇ ಮತ್ತಿಷ್ಟು ಇವನ ಎದ್ಯಾಗ ಬಾಣ ಚುಚ್ಚದಂಗಾತು. ಓಹೋ, ಪರವಾಗಿಲ್ಲ, ನಾನು ಬುತ್ತಿ ತಗೊಂಡು ಹೋಗ್ತೀನಿ ಬಳಗಾರ, ಹೋಗಂತ ಹೇಳ್ದ. ಗಂಡ ಹೆಂಡತಿ ಕೂಡಿಕೊಂಡು ವಿಚಾರ ಮಾಡಾಕತ್ರು. ಆಕಿ ಗರ್ಭದಾಳ, ಹೆಂಗೆ ಮಾಡಬೇಕಿದಕ್ಕೆ, ಯಾವ ಉಪಾಯದಿಂದ ಆ ಗರ್ಭಪಾತ ಮಾಡಬೇಕು ಅಂತ ಸುದೀರ್ಘವಾಗಿ ವಿಚಾರ ಮಾಡುವಾಗ ಒಂದು ವಿಚಾರ ಹೊಳಿತವರಿಗೆ, ಹೋಗಿ ತಂಗಿನ ಕೊಲೆ ಮಾಡಕ್ಕೆ ಬರುವುದಿಲ್ಲ, ಆ ಬಳಿಕ ಹೊಟ್ಟೆಗಿರುವಂಥ ಮಗುವಿಗೆ ಕೊಲ್ಲಕ್ಕೂ ಬರುವುದಿಲ್ಲ, ಅದಕ್ಕೇನು ಉಪಾಯ ಅಂತಂದು ಕೂಡಲೇ ಎಲ್ಲ ಹೇಳಿದ್ಲಿ ಹೆಂಡ್ತಿ. 100 ಪ್ರಕಾರದ ಪ್ರಸಾದ ಬುತ್ತಿ ಮಾಡೋಣ, ಆ ಬಳಿಕ ಅದರೊಳಗೆಲ್ಲ ಕಾಲು ಕೂಟ ವಿಷವನ್ನು ಬೆರೆಸೋಣ, ಇದು ಯಾರಿಗೆ ಗೊತ್ತಾಗಲ್ಲ, ನಿಮ್ಮ ತಂಗಿ ಇದನ್ನು ತಿಂದಳು ಅಂತಂದ್ರೆ ಹೊಟ್ಟೆಯಾಗಿರುವ ಕೂಸ ಸಮೇತವಾಗಿ ನಾಶ ಆಗ್ತದೆ, ಆ ಬಳಿಕ ನಮಗೆ ಯಾರಿಂದಲೂ ಕೂಡ ಭಯ ಇಲ್ಲ. ಸ್ವಾಮಿ, ಆಕೆ ಇನ್ನೊಂದು ಪ್ರತಿಜ್ಞೆ ಮಾಡ್ಯಾಳ, ನೆನಪಿಗೆ ಬತ್ತು ನನಗೆ ಮಾತಿಗೂ. ಏನು ಪ್ರತಿಜ್ಞೆ ಮಾಡ್ಯಾಳಂದ್ರೆ, ನನಗ ಬುದ್ಧಿ ಹೇಳ್ತಿದ್ಲಿಕ್ಕಿ, ನೀ ಯಾರೇ ನನ್ನ ಮನೆಯೊಳಗೆ, ನಾ ಇಕ್ಕಿದ ಅನ್ನ ತಿಂದು ಬದುಕು ನಾಯಿ ಅಂತಂದಾಗ ಇಷ್ಟು ಸೊಕ್ಕು ನಿನಗೇನಮ್ಮ, ನಾನು ಇಂದಿಲ್ಲ ನಾಳೆ ಗಂಡನ ಮಾಡಿಕೊಂಡು ಬಳಕ ನನ್ನ ಹೊಟ್ಟಿಲಿ ಗಂಡು ಹುಟ್ಟಿದ್ರೆ ನಿನ್ನ ಹೆಣ್ಣಿನ ಒಯ್ದು ನಿನ್ನ ಸೊಕ್ಕು ಮುರಿಲಿಲ್ಲ ಅಂದ್ರೆ ನಗರಿ ಪಟ್ಟಣದ ನಾರಾಯಣನ ತಂಗಿನೇ ಅಲ್ಲ. ಅಪಮಾನ ಮಾಡ್ತಾಳೆ. ಅದಕ್ಕೆ ಇದು ಶೀಘ್ರವಾಗಿ ಪರಮಾತ್ಮ ನಮಗ ಯೋಗಾಯೋಗ ಇಂಥ ಸಮಯ ತಂದು ಕೊಟ್ಟಾನ, ಇದರ ಲಾಭ ಮಾಡ್ಕೋಬೇಕಂತ ಹೇಳಿ ವಿಷದ ಬುತ್ತಿ ತಯಾರು ಮಾಡಿ ಗಂಟ್ಲೆತ್ತಿನ ಮೇಲೆ ಹೇರಿ, ಇನ್ನೂ ಮೊದಲು ಬಹಳ ಕಿತಾಪತಿ ಮಾಡ್ಯಾಡ್ರಿ, ಅಷ್ಟು ಹೇಳಕ್ಕೆ ಸಮಯ ಇಲ್ಲಂತ ನಾ ಹೇಳಿಲ್ಲ. ಸೂರಮ್ಮ ದೇವಿ ಗಂಡನಾಗಿರತಕ್ಕಂಥ ಭರಮದೇವನ ಪುರುಷತ್ವ ಕಳಿಬೇಕಂತ ಮನೆಯಾಗಿರತಕ್ಕಂಥ ದಾಸಿರ ಕೈಯೊಳಗೆ ಔಷಧ ಕೊಟ್ಟು ಕಳಿಸಿದ್ರಿ. ಏನು ಮಾಡೋದು, ಒಂದು ಥರದ ಕಾಡಾಟೇನ್ರಿ. ನಮಗೆ ಸ್ವಲ್ಪ ಬಂದ್ರೆ ನಾವು ಎಷ್ಟೋ ಹೊಲಬ್ತೀವಿ. ಇಂತಿಂಥವೆಲ್ಲ ಸಹಿಸ್ಕೊಂಡಿದ್ದಾರೆ ಅವರು. ಕಂಟಲೆತ್ತಿನ ಮೇಲೆ ಹೇರ್ಕೊಂಡು ಚಂದನಗಿರಿಗೆ ಹೊಂಟ. ಬಹಳ ವೇಗದಿಂದ ಹೊರ್ತಾನೆ. ಚಂದನಗಿರಿ ಇನ್ನೊಂದು ಕಿಲೋಮೀಟರ್ ಇಟ್ಟು ತಾಯಿ ಗರ್ಭದಲ್ಲಿ ಬೆಳೀತಕ್ಕಂಥ 7 ತಿಂಗಳ ಪಿಂಡ ವೀರಭದ್ರನ ಅವತಾರಿ ವೀರೇಶ ಆಕಾಶವಾಣಿ ಮಾಡ್ತಾನೆ. ಅಮ್ಮ ಅಮ್ಮ ಅಂತ ಹೋದ. ತಾಯಿ ಕಕ್ಕಾವಿಕ್ಕಿಯಾಗಿ ನೋಡಿದ್ಲು. ನಾನು ಪುತ್ರನೇ ಹೆತ್ತಿಲ್ಲ, ಮಗುವಿನ ಧ್ವನಿ ಬರ್ತದಲ್ಲ, ಎಲ್ಲಿ ಬರ್ತೈತಿ ಅಂತ ಕೂಡಲೇ ಹೊರಗಿಲ್ಬೇ, 7 ಪದರಿನ ತೊಗಲಿನೊಳಗೆ ನಿನ್ನ ಗರ್ಭದಲ್ಲಿ ಬೆಳೀತಕ್ಕಂಥ ನಿನ್ನ ಮಗನ ನಾನು. ಗಾಬರಿ ಆದ್ಲಿಕ್ಕೆ. ಹೊರಗೆ ಬಂದು ಮಾತಾಡ್ಲಿಕ್ಕೆ ಎಷ್ಟು ವರ್ಷ ಬೇಕ್ರಿ ಮಕ್ಕಳಿಗೆ? ಗರ್ಭದೊಳಗಿಂದ ಮಾತಾಡಿದವು. ಅಮ್ಮ, ರಾಜ್ಯದಲ್ಲಿರತಕ್ಕಂಥ ಎಲ್ಲ ಮುತ್ತೈದರು ನನಗೆ ಬೇಡಿದಂಥ ಪದಾರ್ಥ ಕೊಟ್ಟರು ಕೂಡ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂಥೇಳಿ ಬಳಗಾರನ ಕೈಯೊಳಗ ನಗರಿ ಪಟ್ಟಣದ ಅಣ್ಣ ನಾರಾಯಣನ ತವರಿನ ಬುತ್ತಿ ಬಯಸಿದ್ದೀಯಲ್ಲ, ನಿನ್ನ ಅಣ್ಣ ನಿನಗೆ ಮೋಸ ಮಾಡ್ತಾ ಇದ್ದಾನೆ, ನಿನ್ನ ಮೇಲೆ ಕಪಟ ಮಾಡ್ತಾ ಇದ್ದಾನೆ, ನಿನ್ನ ವಂಶದ ಕುಡಿಯನ್ನ ಹರಿಬೇಕಂತ ಹೊಂಸ ಮಾಡಿ ಕಂಟಲ ಎತ್ತಿನ ಮೇಲೆ ವಿಷದ ಬುತ್ತಿ ತಗೊಂಡು ಹೊಂಟಾನ, ಅದನ್ನು ಮುಟ್ಟಬೇಡ ಅಂತ ಹೇಳ್ತಾನ. ಮುಟ್ಟಬೇಡ ಅಂತ ಹೇಳ್ತಾನೆ, ತಿನ್ಬೇಡ ಅಂತ ಹೇಳ್ತಾನೆ. ಈಕೆಗೆ ಸಮಾಧಾನ ಆಗ್ತದೇನು? ಅಯ್ಯೋ ಶಿವ ಶಿವ, ನನ್ನ ಅಣ್ಣನು ಈ ರೀತಿ ಮಾಡ್ತಾನವ ಅಂತಂದ್ಲಿಕ್ಕೆ. ಅವಾಗ ಅವ ಹೇಳ್ತಾನ, ನನ್ನ ಮಾತಿನ ಮೇಲೆ ನಿನಗೆ ವಿಶ್ವಾಸ ಇಲ್ಲ ಅಂದ್ರೆ ನಿನ್ನ ಮನೆಯಾಗ ಒಂದು ಬೆಕ್ಕದ ದೊಡ್ಡ ಕರದ ಒಂದಿಷ್ಟು ಅದಕ್ಕೊಂದು ತೂತು ಒಗಿ, ಅದು ಬದುಕ್ತು, ತಿನ್ನು, ಅದಕ್ಕೇನಾರ ಅಪಾಯ ಆಯ್ತಂದ್ರೆ ಮುಟ್ಬೇಡಮ್ಮ ಅಂತ ಹೇಳ್ದ. ಯಾರು ಹೇಳ್ತಾರ್ರಿ? ಈಗೆಲ್ಲ ನಮ್ಮ ಮಕ್ಕಳು ಯಾಕೆ ದೊಡ್ಡ ಸಾಯಲಾಗವಂತಾವು? ನಾವೇನು ಹಡ್ದೀವಲ್ಲ, ಇವು ಯಾಕೆ ದೊಡ್ಡ ಸಾಯಲಾಗ ಮೂಲ ಕೂತಾವ, ಮೂಲೆ ಉಳ್ಕೋತಂತ ತಿಂತಿರ್ತಾವ. ಬೀರದೇವರ ತಾಯಿ ಗರ್ಭದಾಗ ಇದ್ಕೊಂಡೇ ತಾಯಿ ಪ್ರಾಣ ರಕ್ಷಣೆ ಮಾಡಿದಂಥ ಮಾನುಭಾವ. ವರಪ್ರಸಾದ
ನಮ್ಮ ಭಾರತ ದೇಶದಲ್ಲಿ ಇಂಥವರು ಒಂದು 4-6 ಜನ ಆಗಿ ಹೋಗಿದ್ದಾರೆ ಮಹಾತ್ಮರು. ಇಸ್ಲಾಂ ಧರ್ಮದೊಳಗೆ ಮೈಬುಸ್ವಾನಿ ಎತ್ತಾಗಿ ಹೋಗ್ಯಾನ, ಅಬ್ಬುಸ್ವಾಲೆ ನಮಗ. ಅವ್ರ ತಾಯಿ ಹೆಸರ ಆಶಾಬಿ. 7 ತಿಂಗಳ ಬಸರಿಯಾಗಿದ್ದಾಗ ಈಕಿನಂಗ ಸೂರಮ್ಮನಂಗ ಬೆಂಕಿ ಕಾಡಕತ್ತಿದ್ದು ಅಂತ, ಬಾರೆ ಕಾಯಿ ತಿನ್ನಬೇಕು ಅಂತ ಮನಸ್ಸಾಯ್ತಂತ, ಬಾರೆ ಗಿಡಕ್ಕೆ ಹೋದ್ಲಂತ. ಕಾಯಿ ಕೈ ಹಾಕಿ ಹರಿಬೇಕಂತಂತಿದ್ಲು. ಆ ಕಾಯಿ ಮ್ಯಾಲನ ಮಿಡಿನಾಗರ ಕೂತಿತ್ತಂತ. ಈಕಿ ನೋಡಿಲ್ಲ, ಒಳಗೆ ನಾವು ನೋಡ್ಯಾನ. ನೋಡಿ ಅವನ ತಾನು ಸಹಿತದ ನನಗಜ ಹೊಂಡಿತದಂತೇಳಿ ಒಳಗಿಂದ ಕಳ್ಳಿಗೆ ಚಿವುಟದ. ಅಯ್ಯೋ ಶಿವ ಅಂತ ಕೆಳಗೆ ಕೂತ್ಕೊಂಡ್ಳು. ಹಾವು ಹೋತು. ಮುಂದೆ ಹೊರಗೆ ಒಂದು ಮೈಬುಸ್ವಾನಿ ಬಂದು ಆಡ್ಲಕತ್ತಿದ್ದ. ಒಂದೇನೋ ಕಿಡಿಗಿಡತನ ಮಾಡನ್ನ ತಾಯಿ ಕಟ್ಟಿಗೆ ತೊಗೊಂಡು ಹೊಡ್ಯಾಕ್ ಬಂದ್ಲು. ಅವಾಗ ಮೈಬುಸ್ವಾನಿ ಅಂತನು, ಅವಾಗೇ ಹೋಗ್ತಿದ್ದಿ, ನಿನಗೆ ಉಳಿಸಿದ್ದು ಪುಣ್ಯ ಏನಂದವ. ಪುಣ್ಯ ಏನ್? ಯಾವಾಗ ಅಂದ್ಲಿಕ್ಕೆ, ನಾನು ನಿನ್ನ ಗರ್ಭದಲ್ಲಿ ಬೆಳೀತಕ್ಕಂಥ ಸಮಯದಲ್ಲಿ ಬಂಕಿ ನಿಮಿತಿ ಮಾಡಿಕೊಂಡು ಬಾರಿ ಗಿಡದ ಕೈ ಹಾಕಿದಿ, 7 ಪದರೊಳಗೆ ಕೂತ್ಕೊಂಡೆ ನೋಡಿ. ನಿನಗೆ ಹಾವು ಕಷ್ಟಿತ್ತು, ಸಾಯ್ತಿದ್ದೆ. ಯಾವಾಗೆ ನಿನ್ನ ಕಳ್ಳಿಗೆ ಚಿವುಟದವ. ನಾ ಏನ್ ನಿಮ್ಮಪ್ಪ ಅಂದವ. ಅಮ್ಮ ತಣ್ಣಗಾದ್ಲು. ಇವ 2ನೇದವ. ಅಮ್ಮೋಗ ಸಿದ್ಧನ ಸಂತತಿಯೊಳಗೆ ಅವನಿಗೆ 4 ಮಂದಿ ಮಕ್ಕಳು. ಅವತಾರವುದು ಸಿದ್ಧ, ದೇವೇಂದ್ರ ಬೇಣಿ ಸಿದ್ಧ, ಆಚಾರ್ಯಗೌಡ, ಸಾಮಣ್ಣ ಮುತ್ಯ, ಕಣ್ಣಮುತ್ಯ. ಆ ಕಣ್ಣಮುತ್ಯ ಕಣ್ಬಾಯಿ ಮಗ, ಕೊಂತ್ಯವನ ಹರಕಿ ಮಗ ಉಮದಿ ವೀರ್ ಮಲ್ಕಾರ ಸಿದ್ಧ. ಅವನು ಹೊಟ್ಟೆಗಿದ್ದಾಗ ಮಾತಾಡ್ಯಾನ್ರಿ. 3 ಜನ. ಇನ್ನೊಬ್ಬ ಮಾತಾಡ್ಯಾನ ಬಸವ ಕಲ್ಯಾಣದಲ್ಲಿ. ಬಸವಣ್ಣನವರ ಸಹೋದರಿಯಾಗಿರತಕ್ಕಂಥ ಅಕ್ಕ ನಾಗಮ್ಮನ ಮಗ ಚನ್ನಬಸವಣ್ಣ ಕೂಡ ಮಾತಾಡಿದ್ದಾನೆ. ಅವನ ಮೇಲೆ ಏನೋ ಹಾಕಿದ್ರು ಅಪವಾದ, ಒಳಗಿಂದ ಮಾತಾಡ್ದ. ಅವ ಎಷ್ಟು ಮಂದಿ ಆದ್ರಪ್ಪ? 4 ಮಂದಿ ಆದ್ರು. ಇನ್ನೊಬ್ಬ ಮಾತಾಡೇನ್ರಿ, ಮಹಾಭಾರತದ ತ್ರಿಲೋಕದ ಗಂಡ ಅರ್ಜುನನ ಮಗ ಅಭಿಮನ್ಯು ಒಬ್ಬ ಮಾತಾಡ್ಯಾನ. 5 ಜನ. ಇನ್ನೊಬ್ಬ ಮಾತಾಡನ್ರಿ. ಅವ ಯಾರು ಅಂತಂದ್ರೆ ಮಿಥಿಲಾ ನಗರದ ಸೀತೆಯ ತಂದೆಯಾಗಿರತಕ್ಕಂಥ ಜನಕ ಮಹಾರಾಜನ ಗುರು, ದೀಕ್ಷಾಗುರು. ದೀಕ್ಷಾಗುರು, ಮೋಕ್ಷಗುರು, ಗುರುವಿನ ಗುರು, ಪರಮ ಗುರು ಅಂತ ಬರ್ತಿರ್ತಾರೆ. ಆ ದೀಕ್ಷಾಗುರು ಅಷ್ಟಾವಕ್ರ ಮುನಿ ಅಂತ ಬರ್ತಾನೆ. ಅವನೊಬ್ಬ ತಾಯಿ ಹೊಟ್ಟೆಗೆ ಎದ್ದುಕೊಂಡೆ ಮಾತಾಡ್ಯಾನ್ರಿ. ತಾಯಿ ತಂದಿಗಳೇ, ಅದರೊಳಗೆ ನಮ್ಮ ಬೀರ್ ದೇವರು ಕೂಡ ತಾಯಿಗೆ ಹೇಳ್ತಾನ, ಇಂಥ ಮಕ್ಕಳು ಹಡಿಬೇಕ್ರಿ ನಾವು. ಇಂಥ ಮಕ್ಕಳು ಹಡಿಬೇಕೈತ ತಪಸ್ಸು ಮಾಡ್ಬೇಕಾಗ್ತದೆ. ತಪಸ್ಸು ನಮ್ಮ ಕಡೆಯಿಂದ ಆಗಂಗಿಲ್ಲ. ನಮಗೆ ದೌಡು ಕುತ್ತಿಗೆ ಓದ್ತವೆ, ಲಗ್ನಾಗನ ಬ್ಯಾರಾಗೆ ಹುಡ್ತಿರ್ತಾವ. ಏನು ಮಾಡೋದು? ತಾಯಿ ತಂದಿ ಋಣ, ತಾಯಿ ತಂದಿಯ ಒಂದು ಅವ್ರದ್ದು ಸಂಸ್ಕಾರ ಭಾಳ ಭಾಳ ಶಕ್ತಿ ಅದ್ರಿ ಮನ್ಯಾಗ ಶಕ್ತಿ ಬಿಟ್ಟು ಹೊರಗೆ ಹುಡುಕ್ಲಿಕ್ಕತ್ತಿದ್ವಿ, ಸಿಗಲಾಗಿದೆ ನಮಗೆ. ತಾಯಿಗೆ ಮುಂಜಾನೆ ಎದ್ದು ಮಗ ನಮಸ್ಕಾರ ಮಾಡಿ ಹೊರಗೆ ಬಿದ್ದಂದ್ರೆ ಆಕ್ಸಿಡೆಂಟ್ ಆಗಲ್ಲ. ಒಂದೇದು, ಅವನಿಗೆ ದುರ್ಮರಣ ಆಗಲ್ಲ, ಹಾವು ಕಚ್ಚಂಗಿಲ್ಲ, ಬೆಂಕಿ ಮೈ ಮೇಲೆ ಬಿದ್ದರೂ ಅವನು ಶರೀರ ಸುಡಂಗಿಲ್ಲ. ಇಷ್ಟು ತಾಯಿ ಆಶೀರ್ವಾದ ಇರುತ್ತೆ. ತಂದಿ ಆಶೀರ್ವಾದನೂ ಹಂಗೆ ಅದು. ಭೀಷ್ಮಾಚಾರಿ ತಂದಿ ಲಗ್ನ ಮಾಡದ, ಶಂತನು ಮಹಾರಾಜ ಆಶೀರ್ವಾದ ಮಾಡ್ತಾನ. ಏನಂತ? ಆವಿಷ್ಯ ಅನುಭವ ಅಂದ್ರೆ ಇದರ ಅರ್ಥ ಏನು? ಅಪ್ಪ, ಈ ಜಗತ್ತಿನೊಳಗ ನಿನಗ ಹಾವು, ತೇಳು, ವಿಷ ಜಂತು ಮೊದಲುಗೊಂಡು, ಕ್ರೂರ ಸಿಂಹ, ಹುಲಿಗಳ ಮೊದಲುಗೊಂಡು, ಜಲ, ಅಗ್ನಿ, ವಾಯು, ಪೃಥ್ವಿ ಮತ್ತು ಅಸ್ತ್ರಶಸ್ತ್ರಗಳಿಂದಲೂ ಕೂಡ ಮರಣ ಆಗದಂತೆ ನಿನಗೆ ಯಾವಾಗ ಭೂಮಿ ಮೇಲೆ ಸಾಕಾಗ್ತದ ಅವಾಗೆ ಹೋಗುವಂತ ಆಶೀರ್ವಾದ ಮಾಡ್ಯಾನ ನಾವು. ತಂದೆ ಆಶೀರ್ವಾದ. ಏನ್ ಮಾಡೋದು? ನಾ ಹಾಡ್ತೀನಿ ಅಲ್ಲ ಯಾವಾಗಾರೆ, ಕೇಳಿರೇನಪ್ಪ ಪದ? ಸಮಯ ಇಲ್ಲ, ಏನ್ ಮಾಡೋದು? ಭೀಷ್ಮಾಚಾರ್ಯ ತಂದೆ ಲಗ್ನ ಮಾಡಿ ಬ್ರಹ್ಮಚಾರಿ ಉಳಿದು, ಶ್ರೀರಾಮ ದೇವರಿದ್ದು ಏನ ಮಾಡುದು, ಶೀತನ ಕಳೆದೋ, ರಾಮಗ ಬೀದಿ ತಗಾದೋ, ಹನುಮಂತ ಮಾಡ್ಯನಸೋದೋ, ನಾವು ಮಾಡು ಕಾರ್ಯಕ ಜನ ಹೌದಂತದೋ.
ಹೆಣ ನೋಡಿ ಹೊರಗೆ ತೋಟ ಗೌತಮ ಬುದ್ಧ. ಈ ಜಗತ್ತದ ಅಂದು ಎಲ್ಲರೂ ಅಮ್ಮ ಹೋಗುದಾದ ಎದ್ದೋ. ಯಮ ವೈತಾನ ಒದ್ದು ತಿರುಗಬ್ಯಾಡ್ರಿ ಆಗಿ ಹಳಿಹದ್ದೋ. ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಜಯ ಮಂಗಲಂ ಜೈ ನಮ. ಹೊಸುವಾಗ್ಯದ ಯಾವಾಗ ಬಿಡ್ತೀವೋ ಯಪ್ಪ ಅಂದಿರಿ ಅವ. ನಾನು ಇವತ್ತು ಊಟ ಮಾಡಿಲ್ಲ, ಆ ಅಪ್ಪನ ಪ್ರಸಾದ ತಗೋಬೇಕಂತೇಳಿ. ಇಲ್ಲಿ ಏನಪ್ಪ ವಿಷಯ ನಡೆದಿದೆ. ಗರ್ಭದೊಳಗಿದ್ದು ಬೀರದೇವರೇ ಹೇಳ್ದ, ನಾರಾಯಣಗೌಡ ಬಂದರು, ಅಣ್ಣಗೆ ಕೈಕಾಲಕ್ಕೆ ನೀರು ಕೊಟ್ಟು ಕರ್ಕೊಂಡ್ಳು, ಬುತ್ತಿ ತಗೊಂಡೊಯ್ದು ದೇವ್ರ ಮನ್ಯಾಗ ಇಟ್ಳು, ಮನ್ಸದ ಮೇಲೆ ಕೂಡಿಸಿದ್ಲು. ಅಣ್ಣನ ನೋಡಿ ಗಳ 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 ತೆಕ್ಕಿ ಬಡ್ಕೋತಾಳ. ಅಣ್ಣ ಅತ್ತಿಗೆ ಆರಾಮದಾಳಿಲ್ಲಪ್ಪ. ಆರಾಮದಾಳವ್ವ ತಂಗಿ, ನಿನ್ನ ಜೊತೆ ಮಾತಾಡ್ಲಿಕ್ಕೆ ನನಗೆ ಸಮಯ ಇಲ್ಲ, ನಾನು ಇನ್ನೂ ಸಂಚಾರ ಮಾಡಬೇಕು, ಹೋಗ್ಬೇಕು, ನನ್ನ ಕೆಲಸ ಇದೆ, ಏನು ತಪ್ಪು ಭಾವಿಸ್ಬೇಡಮ್ಮ, ನೀನೇನು ಮಗಳಂದ್ರು ಅಷ್ಟೇ ತಂಗಿಂದ್ರು ಅಷ್ಟೇ, ಮತ್ತೆ ಬಂದಾಗ ನಾನು ಊಟ ಉಪಚಾರ ಮಾಡ್ತೀನಿ ಅಂತ. ಯಾಕೆ ಇದನ್ನೇನ್ರಿ ಗದ್ಲಾಗ ಗೊತ್ತಾಯ್ತಂದ್ರೆ ಅಂತಿಟ್ಟು ತಿಪ್ಪಲು ಮಾಡ್ದ, ಮಾಡಿ ಬುತ್ತಿ ಇಟ್ಟು ಜಿಗದು ಬಿಟ್ಟ. ಆ ಬಳಿಕಿಕ್ಕಿಗೆ ಸಂಶಯ ಬತ್ತಲ್ಲ, ಮಗ ಹೇಳ್ಯಾನಂತ ಹೇಳಿ ಆ ಬುತ್ತಿಯನ್ನು ದಾಸಿಯರಿಗೆ ಸಹಿತ ಮುಟ್ಟುಗುಳ್ಳಾರ್ದಂಗೆ ಮಾಡಿ ಹಿಂದಿನ ಹಿತ್ತಲದೊಳಗೆ ಬೆಕ್ಕೆ ಕರೆದು ಒಗದ್ಲು. ಬೆಕ್ಕ ಅದು ತಿಂದು ಬಿಲಿ ಬಿಲಿ ಒದ್ದಾಡಿ ಹೊಟ್ಟಾಗಿರ್ತಕ್ಕಂಥ ಮಕ್ಕಳೆಲ್ಲ ಕಂದ ಹಾಕ್ತದೆ. ಅಯ್ಯೋ ಶಿವ ಶಿವ, ಇದರಂತೆ ಅನ್ಯ ಪ್ರಾಣಿ ತಿಂದ್ರೆ ಎಲ್ಲ ಪ್ರಾಣಹಾನಿ ಆಗ್ತದಂತ ಆ ತಿಪ್ಪ್ಯಾಗ ಒಯ್ದದನ್ನೆಲ್ಲ ಹುಗಿದು, ಇನ್ನು ತವರಿನ ಬುತ್ತಿ ತಂದುದು ಇಡೀ ಪಟ್ಟಣ ನೋಡೈತಿ. ಇನ್ನು ಅದನ್ನ ಹಂಚಲಿಲ್ಲ ಅಂದ್ರೆ ಎಲ್ಲಿಟ್ರು ಅಂತ ಸಂಶಯ ಆದಿಗಿದಿತ್ತಂತ ದಾಸಿಯರಿಗೆ ಕರೆಸಿ ಮತ್ತೆ ಬುತ್ತಿ ರೊಟ್ಟಿ ಮಾಡಿ ಇಡೀ ಪಟ್ಟಣವನ್ನು ಹಂಚಿ ಅಣ್ಣನ ಮರ್ಯಾದೆ ಮುಚ್ಚಿದಳಂತ ಸೂರಮ್ಮ ದೇವಿ. ನಮ್ಮ ಶಾಸ್ತ್ರ ಹೇಳ್ತದ, ವಿಷಯ ಇರದವರಿಗೆ ಹಾಲಿರಿಬೇಕಂತ. ಅಮ್ಮ ಸರ್ವಜ್ಞಾನಿ ಇದ್ಲು, ಪ್ರಸಾದ ಕೊಟ್ಟಳು. ನಮ್ಮ ಅಣ್ಣತ್ತಿಗೆ ಮಾಡಿದಂಥ ಪ್ರಸಾದ ಅಂತ ಊರು ತುಂಬ ಎದೆ ತಟ್ಟಿ ಹೇಳಿದ್ಲು. ಯಾರಿಗಾರಿ ಆದಿತ್ತೇನ್ರಿ ಹೇಳಿ, ದೇವರಾಗಲಿಕ್ಕೆ ಇದೇ ದೊಡ್ಡ ಗುಣ ಅವಳದು. ಮುಂದೆ ಆ ಗರ್ಭಪಾತ ಆಗ್ಲಾರ ಸುದ್ದಿ ಗೊತ್ತಾತ ಅವನಿಗೆ. ನಾರಾಯಣ ಗೊತ್ತಾತು. ಗೊತ್ತಾಗಿದ್ದ ಕೂಡಲಿ ಇನ್ನೇನು ಮಾಡಬೇಕು ಮತ್ತೆ ಉಪಾಯ ಅಂತಕ್ಕೆ ಹೆಂಡತಿ ಅಂದ್ಲು, ನೋಡು ಸ್ವಾಮಿ, ಹೆಂಗರ ಕೊಟ್ಟು ಬಂದ್ರಿ ನೀವು ಅನ್ನ, ಆಕೆ ಸೇವಿಸ್ಲಿಲ್ಲೋ ಏನೋ ಗೊತ್ತಾಗ್ಲಿಲ್ಲ, ಏನೂ ಆಗ್ಲಿಲ್ಲಲ್ಲ ಅಂತಂದಾಗ ಇನ್ನೊಂದು ಮಾತು ಹೇಳ್ತೀನಿ ನಿಮಗೆ, ಗುರು ದೇವರ ಕೃಪಾ ಇದ್ರೆ ವಿಷಯ ಅಮೃತ ಆಗ್ತದೆ, ಕಾಡ ನಾಡಾಗುತ್ತದೆ, ಮನಿ ಕೈಲಾಸ ಆಗುತ್ತದೆ. ಆದ್ರೆ ಅವ್ರ ಕೃಪಾ ಪಡ್ಕೋಬೇಕು. ಗುರುಗಳ ದೇವರ ಕೃಪಾ ಆಯಿತು ಅಂತಂದ್ರೆ ನಮ್ಗೆ ಎಂದೆಂದು ಎಲ್ಲಿ ಹತಾರ ನೋಡ್ರಿ, ಕಲ್ಲು ಹೊಡೆದು ಸಾವಿಲ್ಲ ಅವನಿಗತ್ತು. ತಾಯಿ ತಂದೆಗಳೇ ಕೃಪಾ ಪಡ್ಕೊಂಡಿದ್ರಲ್ಲ, ಆಮೇಲೆ ಏನು ವಿಚಾರ ಮಾಡ್ತಾರೆ ಅಂತಂದ್ರೆ, ಅವ್ರ ಮನೆಯಾಗ ಅವ್ರ ಕೆಲಸ ಮಾಡತಕ್ಕಂಥಕ್ಕಿ ಹೆರಿಗೆ ಮಾಡುವಂಥ ಹೆಣ್ಮಕ್ಳಿದ್ರು. ಅವ್ರ ಹೆಸರ ನಮ್ಮವ್ರು ಹೇಳ್ತಾರೆ ನಡ ಹಿಡ್ಯ ನಾಗಕ್ಕ, ಮತ್ತಿನ್ನೊಬ್ಬಕ್ಕೆಪ್ಪ ಸೋಲಗಿತ್ತಿ ಸುಬ್ಬಕ್ಕ. ನಮ್ಮ ಮುದಕ್ ಗಾಬರಿ ಕೂತ ದೇವರಲ್ಲಿ ತನ್ಮಯಿಗೆ ಏನ್ ಮಾಡ್ಬೇಕು. ಸುಬ್ಬಕ್ಕನ ಮನ್ಯಾಗ ಕರೆಸಿ ಹೇಳ್ತಾರೆ, ನಿಮಗೆ ಕೈ ತುಂಬ ಬಂಗಾರ, ಧನ ಕನಕಾದಿಗಳ ಜೊತೆಗೆ ಭೂಮಿ ಸೀಮೆ ಕೊಡ್ತೀವಿ, ಗುರು ಕೈಯಾಗ ಹಾಕೊಂಡು ಇವು ಮುಚ್ಚಿಟ್ಕೊಂಡು ಹೋಗ್ಬೇಕು. ನಮ್ಮ ತಂಗಿ ಸೂರಮ್ಮನ ಬಾಣೆತನಕ್ಕ ಅಣ್ಣ ಕಳಶಾನ ಸಂರಕ್ಷಣೆಗಾಗಿ ಅಂತ ಮೃದು ವಚನ ಹೇಳಬೇಕು, ನಿಮ್ಮನ್ನ ಪ್ರೀತಿಸ್ಬೇಕು. ಹಂಗ ಬಾಣೆತನ ಆಗುವ ಮುನ್ನನ ಕಳಿಸ್ಕೊಟ್ಟಿದಾನಂತ ಮನ್ಯಾಗಿದ್ದುಕೊಂಡು ಬಾಣೆತನ ಮಾಡುವಾಗ ಹೊಟ್ಟ್ಯಾಗಿಂದೇನು ಕುಸ್ ಬರ್ತೈತೆಲ್ಲ, ಹುಲಿ ಉಗುರಿನಿಂದ ಹೊಟ್ಟೆ ಹರಿದು ಕಳ್ಳು ಹೊರಗೆ ಚೆಲ್ಲಬೇಕು. ಇಟ್ಟು ಕೆಲಸ ಮಾಡಬೇಕಂತ ಅವರಿಗೆ ಲಂಚ ಕೊಟ್ಟು ಕಳಿಸ್ಕೊಟ್ಟ. ಮನೆಗೆ ಅರಮನೆ ಬಂದು ಸೇರಿದ್ರು. ಸೂರಮ್ಮ ತಾಯಿಗೆ ಹೇಳಿದ್ವ, ಅಣ್ಣ ಅತ್ತಿಗೆ ನಿನ್ನ ಹೆರಿಗೆಯ ಯಾಕಂದ್ರೆ ನೀನು ತಾಯಿಲ್ಲದ ತಬ್ಬಲಿ ಮಗಳೇ, ನಿನ್ನ ಸಲುವಾಗಿ ನಮ್ಮನ್ನು ಕಳಿಸ್ಕೊಟ್ಟಾನಂತ. ಹಿಂಗೆ ಸುಮ್ ಕಳವನು ಗಿರೇಕ್ಯದಾವ.
ನಿಮಗೆ ಅದಕ್ಕೆ ಹಣಿ ಹಣಿ ಬಡ್ಕೋತೀನಿ, ಜ್ಞಾನ ಮಾಡ್ಕೋರಿಯಪ್ಪೋ ಅಂತ. ಇದಕ್ಕೆ ನಾನು ಜ್ಞಾನ ಇಲ್ಲ ಅಂದ್ರೆ ಸತ್ತು ಹೋಗ್ತೀರಿ, ಮತ್ತೇನು ಮಾಡೋದು. ಆಕೆ ಇಷ್ಟೆಲ್ಲ ಹೇಳೋದು ಕೂಡಲೇ ಕರಗಿದ್ಲು, ಇಟ್ಕೊಂಡ್ರು. ನವಮಾಸಗಳು ತುಂಬಿದ್ದು, ನವಮಾಸ ತುಂಬಿದ್ದು ರವಿವಾರ ಅಮಾಸಿ. ಪ್ರಾತಃ ಕಾಲದಲ್ಲಿ ತಾಯಿಗೆ ಗರ್ಭ ನೋವುಗಳು, ನಿಮ್ಮರದಾಗ ಏನಂತಿರಲಿ ಬ್ಯಾನಿ ಅಂತ ಶುರುವಾದ ಬಳಿಕ ಇವರೆಲ್ಲ ಹೇಳ್ತಾರೆ, ಅಮ್ಮ ನಿನ್ನ ಹೆರಿಗೆ ಆಗಾಗ ಎಲ್ಲ ಮನೆಗಳ ಬೀಗ ಹಾಕಬೇಕು, ಯಾವ ದುಷ್ಟರು ಬಂದು ಒಳಗೆ ಸೇರಿಗೇರ್ಯಾರ ಅಂತ ತಿಳಿಕಿ ಇವರೇ ಒಳಗೆ ಸೇರ್ಯಾರಿ ಅಂದ್ರೆ ಏನಾರ ಗದ್ಲ ನಡೆದಿತ್ತಂದ್ರೆ ಬಾಗಲ ಕದ ತೆರೆದು ಯಾರು ಒಳಗೆ ಬರಬಾರ್ದಂತ ಮುನ್ಸೂಚನೆ ಮಾಡ್ತಾರೆ. ಎಲ್ಲ ಕದಗಳನ್ನ ಬಿಗುವಾಗಿ ಮುಸ್ತಾರೆ. ಆ ಒಳಿಕ ಆಕಿನ ಬಾಣೆತನ ಮಾಡಿಕೊಳ್ಳಾಕ ಅಲ್ಲಿ ಹೋಗಿ ಸಜ್ಜಾಗಿ ನಿಂತಿದ್ದಾರೆ. ಬೀರ ದೇವರ ಕೈ ಮುಂದೆ ಮಾಡಿ ಬರ್ಲಿಲ್ರಿ, ಅವ ಕಾಲು ಮುಂದೆ ಮಾಡಿ ಬಂದ. ಯಾಕೆ ಬಂದ? ತಾಯಿ ಗರ್ಭದೊಳಗಿಂದ ಹೊರಗೆ ಕಾಲು ಮಾಡಿ ಬಂದ. ಸೂಲ್ಗೀತಿ ಸುಬ್ಬಕ್ಕನ ಬಾಯಿ ಮೇಲೆ ಒದ್ರ ಓಸು ಹಲ್ಲು ಕಡೆಕದು, ಈ ಕಡೆದು ಹೋಗಿ ಬಾಯಿ ಈ ಕಡೆ ಬತ್ರಿ. ಅದು ನಡ ಇಡೇ ನಾಗಕ್ಕನ ಟೊಂಕದ ಮೇಲೆ ಒದ್ರ 3 ಡೊಂಕ ಆದ್ಲಿಕ್ಕೆ. ನಿಮಗೆ ಹೇಳ್ತೀನಿ, ಹಾಕದ ಬಾಗಲ್ಲ ಅವರೇ ತೆರೆದು ಹೊರಗೆ ಓಡಿ ಬಂದು ಚಂದನಗಿರಿ ಪಟ್ಟಣದ ಹಾಟತನ ಹೊಳ್ಳಿ ನೋಡ್ಲಿಲ್ಲತ್ತವ್ರು. ನಗರಿ ಪಟ್ಟಣಕ್ಕೆ ಬಂದು ನಾರಾಯಣ ಗೌಡನ ಅರಮನೆಯಾಗಿ ಬಿದ್ದು, ಯಪ್ಪ ಯವ್ವೋ ನಾ ಉಳಿದು ಬಂದು ದೊಡ್ಡ ಮಾತೆಪ್ಪೋ, ನೀ ಅಂಥವ್ರ ಮನೆ ಕಳಿಸಿದ್ಯಪ್ಪೋ, ನನ್ನ ಬಾಯಿ ನೋಡ್ಯಪ್ಪೋ, ನಮ್ಮ ಜೀವನನ ಹಾಳು ಮಾಡಿಬಿಟ್ಟೇವು ಮಾರಾಯ, ನಾವು ಹೋಗ್ತಿತ್ತಿಲ್ಲ ಮಾರಾಯ ಅಂತೀವೆಲ್ಲ. ಬಂದು ಬೀರ ದೇವರ ಸೂಲಗೀತಿ ಸುಬ್ಬಕ್ಕನ ಹುಲಿ ಉಗರಪ್ಪಿಗೆಲ್ಲ ತೊಗೊಂಡು ಹುಡುಗ್ಬಿಟ್ಟು ಧರಣಿಗೆ ಪಡವಣ ದಿಕ್ಕಿನಲ್ಲಿ ಮೂಡುವ ಹುಣಿವಿಯ ಚಂದ್ರನಂತೆ 100 ಕೋಟಿ ಸೂರ್ಯರ ಪ್ರಕಾಶದಂತೆ ಬೆಳಗುವಂಥ ಚಂದನಗಿರಿ ಭರಮರಾಜನ ಅರಮನೆಯೊಳಗೆ ಹಿಂಗ ಹುಣಿವಿ ದಿನ ಚಂದ್ರಾಮ ಹೊಂಟಂಗಾತಂತ್ರಿ. ಅಂಗೈಯಂಗಾಲಗಳಲ್ಲಿ ಪದಮ, ಬಂಗಾರದ ಜಡೆಗಳು, ಬಾವನ ಬತ್ತಿಸ ಕಳೆಗಳು, ಗುಂಗುರಗಣ್ಣ ಏನ್ಪ ಗುಂಗುರು ಮೀಶಿ, ಉರಿಗಣ್ಣ ಉರಿಮಾರಿ ದೇವರು ಜನಿಸಿ ಬಂದ. ಮಗನ ರೂಪ ಲಾವಣ್ಯ ನೋಡಿ ಸಂತೋಷ ಭರಿತರಾದ್ರು ಅಂತ ಇವತ್ತಿನ ಕಥಾಭಾಗದಲ್ಲಿ ಬರ್ತಾ ಇದೆ. ಇವತ್ತು ಅಪ್ಪ ಸದ್ಗುರು ಬೀರೇಶ್ವರನ ಜನನ ಆಯಿತು. ನಾಳೆ ತೊಟ್ಟಿಲ ಕಾರ್ಯಕ್ರಮ